ಹಂಚಲಾಕ ಬಹಳಷ್ಟು ಶ್ರಮ ವಹಿಸ್ತಾರ. ಅಂತ ಒಬ್ಬ ವ್ಯಕ್ತಿಯ ಬಾಯಿಂದ ನಾವೆಲ್ಲರೂ ಪ್ರೊಫೆಸರ್ ಸಿ ಬಸವನಾಡ್ರ ಒಂದ್ ಜೀವನ ದರ್ಶನವನ್ನ ಮಾಡ್ಕೊಳ್ಳೋರಿದೀವಿ. ಅದಕ್ಕೆಲ್ಲರೂ ತಮ್ಮ ಮೈಕ್ ಗಳನ್ನ ಮ್ಯೂಟ್ ಮಾಡ್ಕೊಂಡು ಈ ಚಿಂತನೆಯಲ್ಲಿ ಸಹಭಾಗಿ ಆಗ್ರಿ ಅಂತ ಹೇಳಿ ನಾನು ಕೇಳ್ತೀನಿ. ಇದೇ ರೀತಿ ಬಹಳಷ್ಟು ವಿದ್ವಾಂಸರದಾರ. ಇವತ್ತ ನನಗ ಫೋನ್ ಹಚ್ಚಿ ನೀಲಾಂಬಿಕಾ ಪೊಲೀಸ್ ಪಾಟೀಲ್, ಡಾಕ್ಟರ್ ನೀಲಾಂಬಿಕಾ ಶೇರಿಕರ್ ಅಕ್ಕ ಅವರು ಫೋನ್ ಹಚ್ಚಿದ್ರು. ಅವರು ಸಹಿತಕ್ಕ ಇಂತ ಪ್ರಾತಸ್ಮರಣೀಯರ ಒಂದು ಮಾಲಿಕೆಯನ್ನ ಅಥವಾ ಪ್ರಾತಸ್ಮರಣೀಯರ ಒಂದು ಜೀವನ ದರ್ಶನವನ್ನ ತಿಳ್ಕೊಳ್ಳೋದು ಬಹಳ ಒಳ್ಳೆ ಕೆಲಸ ರೇಖಾ, ನಾನು ಮಾಡ್ತೀನಿ ಅಂತ ಹೇಳಿ ಹೇಳ್ಯಾರ. ಹಿಂಗ ಈ ವೇದಿಕೆ ಒಳಗ ಬಹಳಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳದಾರ. ಅವ್ರೆಲ್ಲರಿಗೂ ಬಹಳಷ್ಟು ಜನರ ಇತಿಹಾಸಗಳು, ಅವರ ಜೀವನದಲ್ಲಿ ನಡೆದಂತ ಘಟನೆಗಳ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತದಾವು. ಅದಕ್ಕ ಅವ್ರೆಲ್ಲರೂ ತಮಗ್ ಗೊತ್ತಿದ್ದಂತ ಜೀವನ ದರ್ಶನವನ್ನ ಈ ವೇದಿಕೆ ಒಳಗ ಹಂಚ್ಕೊಳಕ್ ಅವರು ಮುಕ್ತ ಹೃದಯದಿಂದ ನಮಗ್ ಹೇಳ್ಬೇಕು ಮತ್ತ ಅದನ್ನ ಹಂಚ್ಕೋಬೇಕು ಅಂತ ಹೇಳಿ ನಾನು ಕಳಕಳಿಯಿಂದ ಕೇಳ್ಕೊತೀನಿ. ಇಂಥವ್ರ ನಾಡಿನಾದ್ಯಂತ ಬಹಳಷ್ಟು ಜನರ ಎಲೆಮರಿ ಕಾಯಿ ಅಂತ ಆಗಿ ಹೋಗ್ಯಾರ. ಅವರ ಜೀವನ ದರ್ಶನವನ್ನ ಮಾಡ್ಕೊಳ್ಳೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅದಕ್ಕ ನಮಗ್ ಗೊತ್ತಿರ್ಲಾರ್ದವ್ರಿಗೆ ಗೊತ್ತು ಮಾಡಿಸ್ಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ, ಯಾರಾದ್ರೂ ಉಪನ್ಯಾಸ ಮಾಡೋರಿದ್ರಿ ಅಥವಾ ನಮಗ್ ಈ ವಿಷಯ ಗೊತ್ತದ ಅದನ್ನ ನಾವ್ ಹಂಚ್ಕೋಬಹುದೇನೋ ಅಂತ ಹೇಳಿ ಕೇಳಕ್ಕ ಯಾರು ಸಂಕೋಚ ಪಡ್ಬೇಡ್ರಿ. ಇದು ಎಲ್ಲರ ವೇದಿಕೆ, ಇದು ಮುಕ್ತ ವೇದಿಕೆ. ಎಲ್ಲರೂ ಇಲ್ಲಿ ಒಳ್ಳೆತನ ಎಲ್ಲೆಲ್ಲಿ ಅದ, ಮಾನವೀಯತೆ ಎಲ್ಲೆಲ್ಲಿ ಅದ, ಅಥವಾ ದಾಸೋಹ ಸೇವೆ ಎಲ್ಲೆಲ್ಲಿ ಅದ, ಅದನ್ನೆಲ್ಲವನ್ನ ಹಂಚ್ಕೊಳ್ಳೋದು, ಅದನ್ನೆಲ್ಲ ತಿಳ್ಕೊಳ್ಳೋದು ನಮ್ಮ ಈ ವೇದಿಕೆಯ ಒಂದು ಉದ್ದೇಶ ಅಂತ ಹೇಳಿ ಹೇಳ್ತಾ, ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಶರಣಾರ್ಥಿಗಳನ್ನ ಸಲ್ಲಿಸಿ ಈಗ ಅಕ್ಷರ ದಾಸೋಹಿ ಪ್ರೊಫೆಸರ್ ಸಿ ಬಸವನಾಡ್ರ ಜೀವನ ದರ್ಶನವನ್ನ ನೂತನ ಬ್ಯಾಕ್ಕೊಡೋರು ನಮ್ಮೆಲ್ಲರಿಗೆ ಹಂಚಬೇಕು ಅಂತ ಹೇಳಿ ನಾನು ಕೇಳ್ತೇನ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಬಸವಾದಿ ಪ್ರಮಥರ ಪಾದಗಳಿಗೆ ಹಣೆ ಹಚ್ಚಿ ಬಸವವಾಣಿ ಸಾಮಾಜಿಕ ಚಿಂತನ ಸಭೆಯಲ್ಲಿ ನೆರೆದಂತ ಎಲ್ಲ ಹಿರಿಯ ಕಿರಿಯ ಬಂಧು ಭಗಿನಿಯರಿಗೆ ಶರಣಾರ್ಥಿಗಳು. ನಾನು ನನ್ನ ಉಪನ್ಯಾಸವನ್ನ ಪ್ರಾರಂಭ ಮಾಡೋದಕ್ಕಿಂತ ಮೊದಲು GS ಶಿವರುದ್ರಪ್ಪನವರ ಒಂದು ಕವನವನ್ನ ಓದ್ತೇನೆ ನಾನು. ಅವರು ತಮ್ಮ ಗುರು ಕುವೆಂಪು ಅವರ ಬಗ್ಗೆ ಬರೆದಂತ ಈ ಸುಂದರವಾದ ಕವನ. ಇದು ಬಸವನಾಳವ್ರಿಗೂ ಯಾವುದೇ ಒಬ್ಬ ಅವರ ಪ್ರೀತಿ ಶಿಷ್ಯ ಇದೇ ಭಾವವನ್ನ ವ್ಯಕ್ತಪಡಿಸ್ತಾರ ಅಂತ ಅನ್ಕೊಂಡು ನಾನು ಈ ಕವನವನ್ನ ಆರಿಸಿಕೊಂಡು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ನಿಶಬ್ದದಲ್ಲಿ ನಿಂತು ನೆನೆಯುತ್ತೇನೆ ನಿಮ್ಮಿಂದ ನಾ ಪಡೆದ ಹೊಸ ಗುಟ್ಟುಗಳ ನೀವು ಕಲಿಸಿದಿರಿ ನನಗೆ ತಲೆ ಎತ್ತಿ ನಿಲ್ಲುವುದನ್ನು, ಕಿರುಕಳೆಗಳಿಗೆ ಜಗ್ಗದೆ ನಿರ್ಭಯವಾಗಿ ನಡೆಯುವುದನ್ನು, ಸದ್ದಿರದೆ ಬದುಕುವುದನ್ನು, ಎಷ್ಟೊಂದು ಕೀಲಿ ಕೈಗಳನ್ನು ದಾನ ಮಾಡಿದ್ದೀರಿ ವಾತ್ಸಲ್ಯದಿಂದ, ನಾ ನರಿಯದ ಅನೇಕ ಬಾಗಿಲುಗಳನ್ನು ತೆರೆದಿದ್ದೀರಿ, ನನ್ನೊಳಗೆ ಕಟ್ಟಿ ಹರಿಸಿದ್ದೀರಿ ಕನ್ನಡ ಕಂಕಣವನ್ನ ಕೈಗೆ, ಸದ್ದು ಗದ್ದಲದ ತುತ್ತೂರಿ ದನಿಗಳ ಆಚೆ ನಿಂತು ನಿಶಬ್ದದಲ್ಲಿ ನೆನೆಯುತ್ತೇನೆ ಗೌರವದಿಂದ, ನಕ್ಷತ್ರ ಖಚಿತ ನಭವಾಗಿ ತಬ್ಬಿಕೊಂಡಿದ್ದೀರಿ ನನ್ನ ಸುತ್ತ, ಪಟ ಬಿಚ್ಚಿ ದೋಣೆಯನ್ನೇರಿ ಕುಳಿತಿದ್ದೇನೆ ನೀವಿತ್ತ ಹೊಸ ಹುಟ್ಟುಗಳ ಹಾಕುತ್ತ. ಇದು ಬಸವನವರಿಗೆ ನಾನು ಕೂಡ ಅವರ ಪುಸ್ತಕವನ್ನ ಓದ್ತಾ ಅವರ ಬಗ್ಗೆ ಓದ್ತಾ ನಾನು ಅವರ ಶಿಷ್ಯರಾಗಿದ್ದೇನೆ. ಅವರಿಗೆ ಇದು ನನ್ನಿಂದ ಒಂದು ಅರ್ಪಣೆ ಅಂತ ಹೇಳ್ತಾ, ನಿನ್ನೆಯ ಒಂದು ಉಪನ್ಯಾಸದ ಮುಂದುವರಿದ ಭಾಗವಾಗಿ ಅಕ್ಷರ ದಾಸೋಹಿ ಬಸವನಾಳವರ ಬದುಕು ಮತ್ತು ಕಾರ್ಯಗಳ ಪರಿಚಯದ 2ನೇ ಭಾಗವನ್ನ ಇವತ್ತ ತಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೇನೆ. ಬಸವನಾಳವರು ಪುಣೆಗೆ ಹೋಗಿದ್ದು 18 ವರ್ಷದವರಿದ್ದಾಗ ಅಲ್ಲಿ ಮಹಾರಾಷ್ಟ್ರದ ದಿಗ್ಗಜರು ನಡೆಸಿದ ಶಿಕ್ಷಣ ಕ್ರಾಂತಿಯನ್ನ ನೋಡಿ ಸ್ಫೂರ್ತಿ ಹೊಂದಿ ಅಷ್ಟು ಚಿಕ್ಕ ವಯಸ್ಸಿನಿಂದನೇ ಒಂದು ಅಕ್ಷರ ದಾಸೋಹ ತನ್ನ ನಾಡಿನಲ್ಲೂ ನಡೆಯಬೇಕಂದ ಒಂದು ಕನಸನ್ನ ಕಂಡ್ರು. ಆ ಕನಸನ್ನ ಅವರು ಕಣ್ಣು ಮುಚ್ಚಿ ಕನಸು ಕಾಣ್ಲಿಲ್ಲ, ಅವರು ಕಣ್ಣು ತೆಗೆದು ಕಂಡ್ರು. ದೇವರು ಮೆಚ್ಚೋ ಹಾಗೆ ಒಂದು ಅಕ್ಷರ ದಾಸೋಹವನ್ನ, ಶೈಕ್ಷಣಿಕ ಸೇವೆಯನ್ನ ಸಮಾಜಕ್ಕೆ ಕೊಟ್ರು. ಅವರ ಸಾಹಿತ್ಯದ ಕೊಡುಗೆಯ ಮೇಲೆ ಮತ್ತನೇಕ ರಂಗಗಳಲ್ಲಿ ಅವರ ಕೊಟ್ಟ ಸಾಹಿತ್ಯದ ಸೇವೆಯನ್ನ ತಮ್ಮ ಜೊತೆಗೆ ನಾನು ಹಂಚಿಕೊಳ್ತೇನೆ. ವಿದ್ಯೆ ಬಸವನಾಳರಿಗೆ ಒಂದು ವೈಚಾರಿಕ ನೆಲೆಯಾಗಿತ್ತು, ಸಾಹಿತ್ಯ ಭಾವದ ನೆಲೆಯಾಗಿತ್ತು. R.C. ಹಿರೇಮಠ ಅವರು ಅವರ ಬಗ್ಗೆ ಒಂದು ಕಡೆ ಹೇಳ್ತಾರೆ, ಬಸವನಾಳವರು ಕನ್ನಡವನ್ನ ಪರೀಕ್ಷೆಗೆ ಓದಿದವರಲ್ಲ, ಜೀವನದ ಆತ್ಮೋನ್ನತಿಗಾಗಿ ಕನ್ನಡ ಸಂಸ್ಕೃತ ಅಧ್ಯಯನ ಮಾಡ್ತಾ ಇದ್ರು. ಅದ್ರ ಫಲವಾಗಿನೇ ಬೃಹತ್ ಗ್ರಂಥಗಳು ಬೆಳಕಿಗೆ ಬಂದು
ಪಠ್ಯ ಪುಸ್ತಕಗಳನ್ನ ಸಹ ಲೇಖಕರಾಗಿ ಬರೆದಿದ್ದಲ್ಲೇ ಹಳೆಯ ಗ್ರಂಥಗಳನ್ನ ಸಂಪಾದಿಸಿ ಪಾಠಾಂತರಗಳನ್ನು ತಿದ್ದಿ ಅರ್ಥ ವಿವರಣೆಯನ್ನ ನೀಡಿ ಮೌಲಿಕವಾದ ಕೃತಿಗಳನ್ನ ಬಸವನಾಳವರು ಮಾಡಿದರು. ಅವರು ಸಾಹಿತ್ಯದಲ್ಲಿ ಬರೆದ ಕೃತಿಗಳಿಗಿಂತ ಸಂಪಾದನೆ ಕೃತಿಗಳು ಹೆಚ್ಚು. ಸ್ವತಃ ಬರೆದಿದ್ದಕ್ಕಿಂತನೂ ಅವರು ಸ್ವಂತ ಬರ್ದಿದ್ದು ಕೂಡ ಮತ್ತೊಬ್ಬರ ಜೊತೆಗೆ ಸೇರಿ ಬರ್ದಿದ್ವನೇ ಹೆಚ್ಚದವು. ಅವರು ಆ ಕೃತಿಗಳನ್ನ ನಾನು ಒಂದು ಪಟ್ಟಿಯನ್ನ ತಮ್ಮ ಮುಂದೆ ಓದ್ತೇನೆ. ಇಂಗ್ಲೆಂಡದ ಅರ್ವಾಚಿನ ಇತಿಹಾಸ ಭಾಗ 1 ಮತ್ತು 2 ಇದು H.C. ಹಲಗಲಿ ಅವರಿಂದ ಅವರ ಜೊತೆಗೆ ಸೇರಿ ಬರ್ದಾರ 1926ರಿಂದ 28ರೊಳಗ. ಇನ್ನ ಹಿಂದೂಸ್ತಾನದ ಇತಿಹಾಸ ಭಾಗ ಅದ್ನೂ ಕೂಡ ಹಲಗಲಿ ಅವರೊಂದಿಗೆ ಸೇರಿ ಬರ್ದಾರ. ಇದು 1929ರೊಳಗು ಬರೆದ್ರು. ಆಮೇಲೆ ವಿರೂಪಾಕ್ಷ ಪಂಡಿತ ಕೃತಿ ಚನ್ನಬಸವ ಪುರಾಣವನ್ನ ಬರ್ದಾರ. ಅದು 2 ಕೃತಿಗಳು. ಒಂದ್ರೊಳಗ 7ರಿಂದ 10 ಸಂಧಿಗಳು, ಮತ್ತೊಂದ್ರೊಳಗ 35, 36, 27 ಆ ತರ. ಇನ್ನೊಂದು ಪುಸ್ತಕವನ್ನ ಅವರ ಪ್ರೀತಿಯ ಗೆಳೆಯ KR ಶ್ರೀನಿವಾಸ ಅಯ್ಯಂಗಾರ್ ಅವ್ರ ಜೊತೆಗೆ ಬರ್ದಾರ, ಎ ಹ್ಯಾಂಡ್ ಬುಕ್ ಆಫ್ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಅಂತ. ಕನ್ನಡ ಚನ್ನುಡಿ ಅಂತ ಹೇಳಿ ಪುಟ್ಟ ಮಕ್ಕಳಿಗಾಗಿ, ಶಾಲೆಯ ಮಕ್ಕಳಿಗಾಗಿ 3 ಪುಸ್ತಕಗಳು. ಅದನ್ನ ಬರೆದಿದ್ದು ಅವರು ಕವಲಿಯವರ ಜೊತೆಗಂತ ಸೇರಿ. ಇನ್ನ ಬಸವನಾಳ ಅವರನ್ನ ಸಾಹಿತ್ಯ ಕ್ಷೇತ್ರದೊಳಗ ನೆನಪಿಸಿಕೊಳ್ಬೇಕಾದದ್ದು ಅವರ ಅತ್ಯಮೂಲ ಕೊಡುಗೆಗಳಾದಂತ ಸಂಪಾದನಾ ಕೃತಿಗಳಿಂದ. ಅವರ ಸಂಪಾದನಾ ಕೃತಿಗಳಿಗೆ ಅವರು ಬರೆದ ಪ್ರಾಸ್ತಾವಿಕ ನುಡಿಗಳು ಇಷ್ಟು ಸುಂದರವಾಗಿವೆ ಮತ್ತೆ ರಸಮಯವಾಗಿವೆ ಅಂತಂದ್ರ ಆ ಪ್ರಾಸ್ತಾವಿಕ ಲೇಖನಗಳು, ನುಡಿಗಳು ಒಂದು ಕಾದಂಬರಿ ಅಂತ ಓದಿಸ್ಕೊಂಡ ಹೋಗ್ತಾವು. ಬಸವಣ್ಣನವರ ಷಟ್ಸ್ಥಳ ವಚನಗಳು ಮತ್ತು ಮೈಲಾರದ ಶ್ರೀ ಬಸವಲಿಂಗ ಶರಣರ ಕೃತಿಗಳು, ಈ 2 ಪುಸ್ತಕಗಳು ನಿಮಗೆ ಹುಡುಕಿದ್ರೆ ಗೂಗಲ್ ನೊಳಗ ಸಿಗ್ತಾವು. ಆ ಪುಸ್ತಕಗಳ ಈ 2 ಪುಸ್ತಕಗಳ ಬಸವನಾಳವರು ಬರೆದ ಮುನ್ನಡಿ ಅಷ್ಟಾದ್ರೂ ಓದಬೇಕು ಆಸಕ್ತರು ಅಂತ ಹೇಳಿ ನನ್ನ ವಿನಂತಿ. ನಾನು ಅದ್ರ ಮೇಲೆ ಕಣ್ಣ ಹಾಯ್ಸೇನಿ. ಮತ್ತೆ ನನಗೆ ಅದು ಬಹಳಷ್ಟು ಖುಷಿಯನ್ನ ಕೊಡ್ತು ಅಂತ ನಾನು ಹೇಳ್ತೀನಿ. ಪೂರಾ ಬರೀ ಅವರ ಪ್ರಾಸ್ತಾವಿಕ ನುಡಿಗಳ ಬಗ್ಗೆ ಅಷ್ಟೇನೆ. ಇನ್ನು ಅವರ ಸಂಪಾದನಾ ಕೃತಿಗಳು ವಿರೂಪಾಕ್ಷ ಪಂಡಿತ ಕೃತ, ಚನ್ನಬಸವ ಪುರಾಣ, ಚಾಮರಸ ಪ್ರಭುಲಿಂಗ ಲೀಲೆ, ನಾಗವರ್ಮ ಕೃತ, ಕಾವ್ಯಾವಲೋಕನಂ, ಮಹಾಕವಿ ಶ್ರೀ ಷಡಕ್ಷರಿ ದೇವ ವಿರಚಿತ ಶಬರಶಂಕರ ವಿಳಾಸಂ ಅಥವಾ ಕಿರಾತ ರುದ್ರ ಲೀಲೆ, ಕರ್ನಾಟಕ ಶಬ್ದಾನುಶಾಸನ ಪ್ರಕಾಶಿಕೆ, ರೇವಣಸಿದ್ದೇಶ್ವರ ರಗಳೆ, ವೀರಶೈವ ತತ್ವ ಪ್ರಕಾರ, ಹರಿಹರ ಕವಿ ರಚಿತ ಪಂಚಾಶತಕ, ಕೈವಲ್ಯ ದರ್ಪಣ, ಮೈಲಾರದ ಶ್ರೀ ಬಸವಲಿಂಗ ಶರಣರ ಕೃತಿಗಳು, ಶ್ರೀ ಸರ್ಪಭೂಷಣ ಶಿವಯೋಗಿ ವಿರಚಿತ ಕೈವಲ್ಯ ಕಲ್ಪವಲ್ಲರಿ, ಶ್ರೀ ಬಸವಣ್ಣನವರ ಷಟ್ಸ್ಥಳದ ವಚನಗಳು, ಮತ್ತೆ ಶ್ರೀ ಬಸವಣ್ಣನವರ ಹೆಚ್ಚಿಗೆ ದೊರೆತ ವಚನಗಳು. ಇವಿಷ್ಟು ಅವರ ಸಂಪಾದಿತ ಕೃತಿಗಳು. ಮುಂದೆ ಅವರು ಒಂದು ಕೃತಿಯನ್ನ ಅನುವಾದ ಮಾಡ್ಯಾರ. ಅದು ಮಾತೆಯ ಮಮತೆ. ಅದು ಯಾವ ಭಾಷೆಯಿಂದ ಅದು ಅನುವಾದ ಆಗೈತಿ ಮತ್ತೆ ಅದು ಆ ಪುಸ್ತಕ ಯಾರು ಬರ್ದಿದ್ದು ಅನ್ನೋದು ನನಗೆ ಮಾಹಿತಿ ಸಿಕ್ಕಿಲ್ಲ. ನಮ್ಮ ಗುಂಪಿನಲ್ಲಿ ಯಾರಿಗಾದ್ರೂ ಅದರ ಮಾಹಿತಿ ಇದೆ ದಯವಿಟ್ಟು ಹಂಚಿಕೋಬೇಕು. ಮ್ಯೂಸಿಂಗ್ಸ್ ಆಫ್ ಬಸವ ಅಂತ ಇದನ್ನು ಕೂಡ ಅವರು KR ಶ್ರೀನಿವಾಸ್ ಅಯ್ಯಂಗಾರ್ ಅವ್ರ ಜೊತೆಗೆ ಬರ್ತಾರ. ಆಮೇಲೆ ಇಷ್ಟೇ ಅಲ್ದೇನೆ ಅವರು ಪತ್ರಿಕೆಗಳಿಗೆ ಬರೆದಂತವು ಬಹಳಷ್ಟು ಬಿಡಿ ಲೇಖನಗಳು, 100 ಲೇಖನಗಳು ಇರ್ಬೋದು ಅನ್ಕೊಂತೀನಿ. ಅವೆಲ್ಲ ಉತ್ಕೃಷ್ಟ ಲೇಖನಗಳು. ಒಂದೇ ಪುಸ್ತಕದ ಅಡಿಯಲ್ಲಿ ಅವನ್ನೆಲ್ಲ ಸಂಪಾದಿಸಬೇಕಾಗತ್ತೆ. ಇನ್ನು ಒಂದು ಸಂಪಾದನೆ ಎಷ್ಟು ಕಷ್ಟ ಅನ್ನೋದನ್ನ ಹೊಸ ಕೃತಿಯನ್ನ ಬರೆಯೋದಕ್ಕಿಂತನೂ ಸಂಪಾದನೆ ಬಹಳಷ್ಟು ಕಷ್ಟ. ಇಲ್ಲಿ ವಿದ್ಯುತ್ ಹೋಯ್ತು. ಅದರಲ್ಲೂ 100 ವರ್ಷಗಳ ಹಿಂದಿನ ಗ್ರಂಥದ ಸಂಪಾದನೆ ಬಹಳಷ್ಟು ಕಷ್ಟ. ಒಬ್ಬ ಒಳ್ಳೆ ಸಂಪಾದಕ ಹೆಂಗಿರ್ತಾನ ಅಂತಂದ್ರೆ ಅವನು ಎಂದೂ ಕೃತಿಕಾರನ ಮೂಲ ಆಶಯಕ್ಕೆ ಧಕ್ಕೆ ತರೋದಿಲ್ಲ. ಅವ ಒಬ್ಬ ಒಳ್ಳೆ ಇತಿಹಾಸ ತಜ್ಞನಾಗಿ, ಸಂಶೋಧನೆಕಾರನಾಗಿ, ಶಾಸನ ತಜ್ಞನಾಗಿ, ವ್ಯಾಕರಣ ತಜ್ಞನಾಗಿ, ಶಬ್ದ ಭಂಡಾರಿಯಾಗಿ, ಅಷ್ಟೇ ಅಲ್ಲದೆ ಸೂಕ್ಷ್ಮ ಗ್ರಹಿಯಾಗಿ ಸರಿಯಾದ ದಿಕ್ಕಿನಲ್ಲಿ ಊಹಿಸುವಂತಹ ಬುದ್ಧಿವಂತಿಕೆ ಅವನಿಗಿರ್ಬೇಕಾಗ್ತೈತಿ. ಇವೆಲ್ಲವಕ್ಕಿಂತ ಹೆಚ್ಚಾಗಿ ಸಂಪಾದಕ ಪ್ರಾಮಾಣಿಕ ಇರಬೇಕು. ಮತ್ತೆ ಮೂಲ ಕೃತಿಕಾರನಿಗೆ ಅವನ ನಿಷ್ಠೆ ಉಳ್ಳವನಾಗಿರ್ಬೇಕು. ಇನ್ನು ಹುಳುತ್ತಿಂದ
ಒಂದು ಮುರಿದ ಅಕ್ಷರ ಮಾಸಿದ ತಾಳೆ ಪತ್ರಗಳನ್ನ ಹಿಡ್ಕೊಂಡು ಗ್ರಂಥಗಳನ್ನ ಹಿಡ್ಕೊಂಡು ಅವ್ರೇನಾದ್ರೂ ಸಂಪಾದನೆ ಮಾಡಾಕತ್ತಿದ್ರು ಅಂತಂದ್ರೆ ಅವರಿಗೆ ತಾಳ್ಮೆ ಬೇಕು ಅಂತ. ಅದು ಬಹುದೊಡ್ಡ ಒಂದು ಕೆಲಸವನ್ನ ಶ್ರಮವನ್ನ ಸಂಪಾದಕನಿಂದ ಆ ಗ್ರಂಥಗಳು ಬೇಡ್ತಿರ್ತಾವು. ಇವೆಲ್ಲಾ ಗುಣಗಳು ಬಸವನಾಳವ್ರ ಹತ್ರ ಇದ್ವು ಅಂತ. ಹೀಗಾಗಿ ಅವರು ಅಷ್ಟು ಒಳ್ಳೆಯ ಸಂಪಾದನೆ ಕೃತಿಗಳನ್ನ ಅವರು ಕೊಟ್ರು ಅಂತ. ಈಗ ನಾನು ಅವರ ಬಸವನಾಳವರ ಒಂದು 2-3 ಸಂಪಾದಿತ ಕೃತಿಗಳನ್ನ ಒಂದ್ ಸ್ವಲ್ಪ ಪರಿಚಯ ಮಾಡಿಕೊಡ್ತೇನೆ ಶ್ರೋತೃಗಳಿಗೆ. ವಿರೂಪಾಕ್ಷ ಪಂಡಿತ ಕೃತಿ ಚನ್ನಬಸವ ಪುರಾಣ. ಒಮ್ಮೆ ಬಸವನಾಳವರು ಮುಂಬೈ ವಿಶ್ವವಿದ್ಯಾಲಯದ ಮೆಟ್ರಿಕ್ ಪರೀಕ್ಷೆಗೆ ಕನ್ನಡದ ಪಠ್ಯದಲ್ಲಿ ವಿರೂಪಾಕ್ಷ ಪಂಡಿತನ ಪದ್ಯಗಳನ್ನ ಸೇರ್ಸೋಕ್ ಇಚ್ಛೆ ಪಡ್ತಾರ. ಅವಾಗ ಒಬ್ಬ ಸದಸ್ಯರು ಆ ಪಂಡಿತನ ಬಗ್ಗೆ ಕೀಳಾಗಿ ಮಾತಾಡಿದ್ರಂತೆ. ಸವಾಲಾಗಿ ಸ್ವೀಕರಿಸಿದ ಬಸವನಾಳವರು ಈ ಕೃತಿಯನ್ನ ಅತ್ಯಂತ ಪರಿಪೂರ್ಣವಾಗಿ ಸಂಪಾದನೆ ಮಾಡಿದ್ರು, ಉತ್ತಮವಾಗಿ ಮುದ್ರಿಸಿದ್ರು ಕೂಡ. ಮತ್ತೆ ಹೇಳ್ತಾರೆ ಅವರು, ಚನ್ನಬಸವ ಪುರಾಣ ಮತ್ತು ಜೈಮಿನಿ ಭಾರತವನ್ನ ತೌಲನಿಕವಾಗಿ ವಿಮರ್ಶೆ ಮಾಡಿದರೆ ಪಂಪ, ರನ್ನ, ಷಡಕ್ಷರಿ ದೇವರ ಸರಿಸಾಟಿ ಇವನು ಇಲ್ದಿದ್ರೂ ಕೂಡ ಲಕ್ಷ್ಮೀಶ ಕುಮಾರವ್ಯಾಸರ ಸರಿಯಾಗಿ ಬರುತ್ತಾನೆ ಅಂತ ಒಂದು ನಿರ್ಣಯವನ್ನ ಕೊಟ್ರು. ಇನ್ನು ಚಾಮರಸನ ಪ್ರಭುಲಿಂಗ ಲೀಲೆ, ಇದು ಬಸವನಾಳವರಿಗೆ ಅತ್ಯಂತ ಪ್ರಿಯವಾದ ಒಂದು ಕೃತಿಯಾಗಿತ್ತು. ಲಿಂಗಾಯತ ಕವಿಗಳ ಕಾವ್ಯಗಳ ಬಗ್ಗೆ ಆ ಸಮಯದಲ್ಲಿ ಸ್ವಲ್ಪ ಹೀನಾಯವಾಗಿ ಕಾಣ್ತಿದ್ರು. ಇವರ ಸ್ವಾಭಿಮಾನಿ ವಿದ್ಯಾರ್ಥಿಗಳು ಒತ್ತಾಸೆಯನ್ನ ಮಾಡಿದ್ರು. ಹೀಗಾಗಿ ಈ ಕೃತಿಯ ಸಂಪಾದನೆಯನ್ನ ಬಸವನಾಳವರು ಕೈಕೊಂಡ್ರು. ಪ್ರಭುಲಿಂಗ ಲೀಲೆಯ ನಾಯಕನಾದ ಅಲ್ಲಮ ನಾಥ ಪಂಥದವನೇ ಎಂಬ ಜಿಜ್ಞಾಸೆಯನ್ನ, ಆಮೇಲೆ ಕವಿ ಇದನ್ನ ಚರಿತ್ರೆ ಅಂತ ಕರೀಲಾರ್ದನೆ ಪ್ರಭುಲಿಂಗ ಲೀಲೆ ಅಂತ ಏಕೆ ಕರೆದ, ಅವನ ವಸ್ತು ನಿರಾಪಣೆ, ಶೈಲಿ, ಭಾಷೆ ಎಲ್ಲವನ್ನ ಅವ್ರು ಇದ್ರೊಳಗೆ ವಿವರಿಸ್ಯಾರ. ಅನುಭವದ ಒಂದು ತಿಳಿಯಾದ ನಿರೂಪಣೆ, ಕವಿಯ ವ್ಯಕ್ತಿ ವಿಶೇಷ ಅಂತ ಕೂಡ ಸೂಕ್ಷ್ಮವಾಗಿ ಅವರು ಇಲ್ಲಿ ಗ್ರಹಿಸ್ಯಾರ. ಇನ್ನ ಷಡಕ್ಷರ ದೇವರ ವಿರಚಿತ ಶಬರಶಂಕರ ವಿಳಾಸ. ಬಸವನಾಳವರಿಗೆ ಷಡಕ್ಷರ ದೇವ ಅತ್ಯಂತ ಪ್ರಿಯವಾದ ಕವಿ. ಈ ಕೃತಿ ಒಳಗ ಬೇರೆ ಬೇರೆ ಕವಿಗಳು ಬರೆದಂತಹ ಮಹಾಭಾರತದ ಕಾವ್ಯಗಳೊಡನೆ ಹೋಲಿಸ್ತಾ ಅವರು ಬರ್ದಾರ. ಅದರ ಹಿರಿಮೆ ಗರಿಮಗಳನ್ನ ಹೇಳ್ತಾ ಒಂದು ನ್ಯಾಯಾಲಯದ ನ್ಯಾಯಾಧೀಶ ಹೇಗೆ ನಿರ್ಣಯ ಕೊಡ್ತಾರ ಹಾಗ ನಿರ್ಣಯಗಳನ್ನು ಕೊಡ್ತಾರ. ಇಲ್ಲಿ ಅವರು ಹಲವು ತಾಡೋಲೆಗಳು, ಕೈಬರಹದ ಪ್ರತಿ, ಮುದ್ರಿತ ಪ್ರತಿ ಎಲ್ಲವನ್ನ ಮುಂದಿಟ್ಕೊಂಡು ಈ ಕೃತಿಯನ್ನ ಅವರು ಸಂಪಾದನೆ ಮಾಡ್ಯಾರ. ಇನ್ನ ನಾಗವರ್ಮ ಕವಿಕೃತ ಕಾವ್ಯಾವಲೋಕನ, ಈ ಕೃತಿಗೆ ಕೂಡ ಬಸವನಾಳವರು ಒಂದು ವಿದ್ವತ್ಪೂರ್ಣ ಪ್ರಸ್ತಾವನೆ ಇದೆ. ಇದಕ್ಕೆ ಅಭ್ಯಾಸ ಪೂರ್ಣ ಟಿಪ್ಪಣಿಗಳನ್ನ ಒಳಗೊಂಡಿದೆ. ಇದು ಕನ್ನಡದಲ್ಲಿ ಅಲಂಕಾರ ಶಾಸ್ತ್ರಗಳು ಅನೇಕವಾಗಿದ್ರು ಅಲಂಕಾರ ಶಾಸ್ತ್ರದಲ್ಲಿ ಸಮಾವೇಶವಾಗುವ ಎಲ್ಲ ವಿಷಯಗಳನ್ನು ವಿವೇಚಿಸುವ ಗ್ರಂಥ ನಾಗವರ್ಮನ ಕಾವ್ಯಾವಲೋಕನ ಅಂತ. ಇದಕ್ಕೆ ಕನ್ನಡದೊಳಗೆ ಬಹುದೊಡ್ಡ ಸ್ಥಾನ ಇದೆ ಅನ್ನೋ ಒಂದು ನಿರ್ಣಯಕ್ಕೆ ಬರ್ತಾರೆ. ಇನ್ನು ವೀರಶೈವ ತತ್ವ ಪ್ರಕಾಶ, ಈ ಸಂಪಾದನೆ ಅರ್ಪಿತವಾಗಿದ್ದು ಸಿದ್ದರಾಮಪ್ಪ ದುಂಡಪ್ಪ ಪಾವಟೆ ಅವರಿಗೆ. ಇವರು ವೀರಶೈವ ಧರ್ಮದ ಒಬ್ಬ ಮುಖಂಡರಾಗಿದ್ರು, ಪಂಡಿತರಾಗಿದ್ರು. ಇಂದು ಇಲ್ಲಿ ಅವರೇ ಬರೆದ ಈಗಲೂ ಪ್ರಸ್ತುತವಾಗಿರುವ, ಈಗಲೂ ನಾವು ಒಂದು ಕನ್ಫ್ಯೂಷನ್ ಒಳಗದೀವಿ, ನಾವು ಯಾರು ಅನ್ನೋವನ್ನ ಅದನ್ನ ಅವರು ಬಹಳ ಸ್ಪಷ್ಟವಾಗಿ ಅವರು ವಿವರ ಮಾಡ್ತಾರೆ. ಹಿಂದೂ ಧರ್ಮದಲ್ಲಿ ಲಿಂಗಾಯತ ಧರ್ಮ ಸೇರ್ಪಡೆಯಾಗಬಲ್ಲುದೇ ಎಂಬ ಪ್ರಶ್ನೆಗೆ ಹೀಗೆ ಉತ್ತರ ಕೊಟ್ಟಿದ್ದಾರೆ. ತಾವು ಪಾಲಿಸಿದ ಧರ್ಮದ ಉಗಮವು ಭರತ ಖಂಡದಲ್ಲಿಯೇ ಆಗಿದೆ ಎಂದು ಹೇಳುವವರೆಲ್ಲರೂ ಹಿಂದೂಗಳು ಎಂದು ಮಾರ್ಪಡಿಸಿಕೊಂಡಲ್ಲಿ ವೀರಶೈವವು ಅದರಲ್ಲಿ ಸೇರ್ಪಡೆ ಆಗುವುದರಲ್ಲಿ ಸಂದೇಹವಿಲ್ಲ. ವರ್ಣಾಶ್ರಮ ಪದ್ಧತಿಗೆ ಒಳಪಟ್ಟ ಧರ್ಮವೇ ಹಿಂದೂ ಧರ್ಮ ಎಂದಾದರೆ ವೀರಶೈವವು ಅದರಲ್ಲಿ ಸೇರ್ಪಡೆ ಆಗೋದಿಲ್ಲ ಅಂತ ಒಂದು ಖಚಿತವಾಗಿ ಅಲ್ಲಿ ಬಸವನಾಳವ್ರು ಹೇಳ್ತಾರ. ಇದು ವೀರಶೈವ ಹೆಸರಿಗೆ ಇರೋ ಹಂಗೇನೆ ಈ ವೀರಶೈವ ತತ್ವ ಪ್ರಕಾಶದೊಳಗ ವೀರಶೈವ ಧರ್ಮಕ್ಕೆ, ಲಿಂಗಾಯತ ಧರ್ಮಕ್ಕೆ ಸಂಬಂಧಪಟ್ಟ ಅನೇಕ ರಿಚುವಲ್ಸ್ ಅದ್ರ ಬಗ್ಗೆ ಎಲ್ಲ ಅವರು ಇದ್ರೊಳಗೆ ಬರ್ತಾರೆ. ಅವರ ಸಂಪಾದಿತ ಕೃತಿಗಳೊಳಗ ಅತ್ಯಂತ ಹೆಸರುವಾಸಿಯಾಗಿರೋ ಅಂತ ಒಂದು ಕೃತಿ ಯಾವುದು ಅಂತ ಹೇಳಿದ್ರೆ ಬಸವಣ್ಣನವರ ಷಟ್ಸ್ಥಳ ವಚನಗಳು. ಇದು ಒಂದು ಎಲ್ಲವೂ ಅತ್ಯುತ್ತಮ ಕೃತಿಗಳೇ. ಆದ್ರೆ ಯಾವುದೇ ಒಂದು ಕೃತಿ ಆಗ್ಲಿ, ಒಬ್ಬ ಚಿತ್ರಕಾರನ ಪೇಂಟಿಂಗ್ಸ್ ಆಗ್ಲಿ, ಅದಕ್ಕೆ ಒಂದೇ ಮಾಸ್ಟರ್ ಪೀಸ್ ಐತಿ ಅಂತ ಹೇಳ್ತಿರ್ತಾರ.
ಇದು ಬಹುಶಃ ಆ ತರ ಹುಡುಕಿದ್ರೆ ಬಸವಣ್ಣನವರ ಷಟ್ಸ್ಥಳ ವಚನಗಳು ಇದು ಒಂದು ಬಸವನಾಳವರ ಮಾಸ್ಟರ್ ಪೀಸ್ ಆಗುತ್ತೇನೋ ಅಂತ ನನಗನ್ಸ್ತೈತಿ. ಇದು ವಚನ ಅಧ್ಯಯನಕಾರರ ಮಾರ್ಗಸೂಚಿಯೂ ಹೌದು. ಆಮೇಲೆ ಇದು ಒಂದು ಹೊಸ ಬಾಗಿಲನ್ನ ತೆಗಿತು ವಚನ ಅಧ್ಯಯನಕ್ಕೆ. ಆಮೇಲೆ ಇದರ ಪ್ರಸ್ತಾವನೆಯ ಅತ್ಯಂತ ಉತ್ಕೃಷ್ಟವಾಗೈತಿ ಈ ಪುಸ್ತಕದೊಳಗ. ವಚನಗಳ ಅಧ್ಯಯನಕ್ಕೆ ಇದು ಆಧಾರ ಸ್ತಂಭ ಅಂತ ಹೇಳ್ತಾರೆ. ಪ್ರಾಸ್ತಾವಿಕ ನುಡಿಯಲ್ಲಿ ಒಂದು ಸುಂದರವಾದ ಉಕ್ತಿ ಐತಿ ಬಸವನಾಳವ್ರದ್ದು. ದೇವವಾಣಿಗೆ ಜನವಾಣಿ ಆಗೋದು ಅಸಾಧ್ಯವಾದಾಗ ಜನವಾಣಿಯನ್ನೇ ದೇವವಾಣಿಯ ಮಟ್ಟಕ್ಕೆ ಏರಿಸಿದ ಪವಾಡ ವೀರಶೈವ ವಚನಕಾರರು ಅಂತ. ಇದು ಒಂದು ಅಮೃತ ಯುಕ್ತಿಯಾಗಿ ಬಹಳಷ್ಟು ಕಡೆ ಇದು ಉಲ್ಲೇಖಗೊಳ್ತೈತಿ. ಈ ಉಲ್ಲೇಖ ಯಾರ್ದು ಅಂತ ಹೇಳಿದ್ರ ಬಸವನಾಳವ್ರು. ಮತ್ತೆ ಮುಂದುವರೆದು ಹೇಳ್ತಾರ, ಸಂಸ್ಕೃತದ ಹಿರಿಮೆ ಸಡಲಿ ಕನ್ನಡದ ಹೆಚ್ಚಳ ಬೆಳೆದುದು ವಚನ ಸಾಹಿತ್ಯದಿಂದ. ರಾಜಲಕ್ಷ್ಮಿಯ ತೊತ್ತಾಗಿದ್ದ ಸರಸ್ವತಿಯ ಸಂಸ್ಕೃತ ಭಂಡಾರವನ್ನು ಕಡೆಗಣಿಸಿ ತಮ್ಮ ಅನುಭವದ ಕಮ್ಮಟದಲ್ಲಿಯೇ ಅಚ್ಚುತ್ತಿದ ವಚನ ನಾಣ್ಯಗಳನ್ನ ಜನಸಾಮಾನ್ಯರಲ್ಲೇ ಸಲ್ಲುವಂತೆ ಹರಡಿದವರು ವಚನಕಾರರು. ಬಸವಣ್ಣವರ ವಚನಗಳಲ್ಲಿ ಮಿಡಿಯುವ ಅಮೃತವಾಣಿ, ಅದರಕ್ಕೂ ಸಿಹಿ ಉದರಕ್ಕೂ ಸಿಹಿ ರಸ ಪರಿಪಾಕವೆಂಬುದು ಅಮೃತ, ಶಾಶ್ವತ ಸಾಹಿತ್ಯವೆಂದಿಗೂ ಅಮೃತ ಅಂತ ಬಹಳಷ್ಟು ಸುಂದರವಾಗಿ ಅವರು ಬರ್ದಾರ. ಮತ್ತೆ ಈ ನುಡಿಗಳನ್ನು ಕೇಳಿದ್ರೆ ಇದು ಒಂದು ಬಸವನಾಳವರ ಒಂದು ಸಾಹಿತ್ಯದ ಒಂದು ಉತ್ಕೃಷ್ಟತೆಯನ್ನ ನಾವು ಕಾಣಬಹುದು ಈ ನುಡಿ ಒಳಗ. ವಚನಗಳ ಸಂಪಾದನೆ ಮಾಡುವಾಗ ಬರುವಾಗಿನ ಸವಾಲುಗಳು, ಅವುಗಳ ನಿರ್ವಹಣೆ ಮತ್ತೆ ಜಿಜ್ಞಾಸೆ ಎಲ್ಲವನ್ನ ಇದ್ರೊಳಗ ಅವರು ಸುಂದರವಾಗಿ ಬರ್ದಾರ. ಹಸ್ತಪ್ರತಿಗಳು ತಾಳೆ ಓಲೆಗಳನ್ನ ಹೆಚ್ಚು ಅವಲಂಬಿಸೋದು ಸೂಕ್ತ ಅಂತ ಕೂಡ ಬರ್ದಾರ. ವೈಜ್ಞಾನಿಕವಾಗಿ ವರ್ಗೀಕರಣ ಆಗ್ಬೇಕು. ವಚನ ಸಾಹಿತ್ಯ ಹಳೆಗನ್ನಡವೂ ಅಲ್ಲದ ಹೊಸಗನ್ನಡವೂ ಅಲ್ಲದ ಒಂದು ನಡುಗನ್ನಡದ ಭಾಷೆ, ಬಾಯಿ ಮಾತಿನ ಭಾಷೆ. ಹೀಗಾಗಿ ಅದ್ರೊಳಗ ವ್ಯಾಕರಣದ ಬಂಧನ ಹೆಚ್ಚು ಇರೋದಿಲ್ಲ. ಅಲ್ಪ ಪ್ರಾಣ ಮಹಾಪ್ರಾಣಗಳ ಪಲ್ಲಟ, ಒತ್ತಕ್ಷರಗಳನ್ನು ಸರಿಯಾದ ರೀತಿಯ ಬಳಕೆ ಇಲ್ಲದೆ ಇರೋದು, ದ ವ ಮ ವ ಗ ಮೊದಲಾದ ಅಕ್ಷರಗಳ ಪಲ್ಲಟ. ಹೀಗಾಗಿ ಅರ್ಥದಲ್ಲಿ ವ್ಯತ್ಯಾಸ ಆಗೋದು, ಸ್ವರ ಪಲ್ಲಟದಿಂದ ಆಗುವ ವ್ಯತ್ಯಾಸ, ಇವುಗಳನ್ನು ಅವರು ಗಮನಿಸಿದ್ದಾರೆ. ಒಂದು ಉದಾಹರಣೆಗೆ ಅವರು ಒಂದು ವಚನವನ್ನ ನಮ್ಮ ಮುಂದೆ ಇಡ್ತಾರ. ಲಿಂಗ ಜಂಗಮ ಒಂದೇ ಎಂದು ನಂಬಿದ ಬಳಿಕ ಅವರಂಗನೆಯರು ಅಂಗದ ರಾಣಿ ವಾಸ, ಅಲ್ಲಿಯೂ ಮೇಳ ಇಲ್ಲಿಯೂ ಮೇಳ, ಚೌಡೇಶ್ವರಿಯಲ್ಲಿಯೂ ಮೇಳ, ಮೊಲೆ ಎಂಬ ಭಾವ ಅಪ್ಪಿದವರ ತಲೆಯ ಕೊಂಬ ಕೂಡಲ ಸಂಗಮ ದೇವ ಅಂತ. ಈ ವಚನವನ್ನ ಅವರು ತಾಡೋಲಿ ಒಳಗೆ ಹೆಂಗೈತೋ ಅದನ್ನ ಅದೇ ತರ ಮುದ್ರಿತವಾಗೈತಿ. ಇಲ್ಲಿ ಮೊಲೆ ಎಂಬ ಶಬ್ದದ ಅರ್ಥದ ವಿವರಣೆ ಕೊಡೋ ಹೊತ್ನಾಗ ಒಬ್ಬ ವೈದ್ಯಕೀಯ ಸಾಹಿತ್ಯವನ್ನು ಬರೆಯುವ ಅಥವಾ ಒಬ್ಬ ವೈದ್ಯ ಬರುವ ಹಾಗೆ ಹೇಳೋ ಹಾಗೆ ಬಹಳ ಸುಸಂಸ್ಕೃತ ರೀತಿ ಒಳಗ ಅವರು ಅದನ್ನ ವಿವರವನ್ನ ಕೊಡ್ತಾರ. ಅವರು ಮೊಲೆ ಎಂಬುದು ಮಾತೆ ಚಿಹ್ನೆ ಆದಂತೆಯೇ ಕಾಂತೆಯ ಲಕ್ಷಣವೂ ಹೌದು. ಮಲೆ ಎಂಬ ಯಾವುದು ಸರಿ ಎನ್ನುವುದನ್ನ ನೋಡಕ್ಕೆ ಮತ್ತೆ ಅವರು ಮೂಲಕ್ಕೆ ಒಬ್ಬ ಪತ್ತೆದಾರ ಕೆಲಸ ಮಾಡೋ ಹಾಗೆ ಮತ್ತೆ ಮೂಲಕ್ಕೆ ಹೋಗ್ತಾರ. ತಾಳೆ ಪ್ರತಿಗಳನ್ನ ಮತ್ತೊಮ್ಮೆ ಪರೀಕ್ಷಿಸಿ ಒಂದು ಪ್ರತಿ ಒಳಗ ಮೊಲೆಯುಂಬ ಎನ್ನುವ ಒಂದು ಪಾಠ ದೊರೆತಾಗ ಇದೇ ಸರಿ ಅನ್ನೋ ಒಂದು ನಿರ್ಣಯಕ್ಕೆ ಬಸವನಾಳವರು ಬರ್ತಾರ. ಹಿರಿಯರಾದ ಫಗು ಹಳಕಟ್ಟಿ ಅಂತವರ ವಚನಗಳನ್ನ ಅವರು ಪರಿಷ್ಕರಣ ಮತ್ತೆ ಕೆಲವೊಮ್ಮೆ ಸಂಪಾದನೆ ಕೃತಿಗಳು ಕೂಡ ಮತ್ತೆ ಪರಿಷ್ಕರಣೆಯನ್ನ ಬೇಡ್ತಿರ್ತಾವು. ಅವರ ಗೌರವಕ್ಕೆ ಧಕ್ಕೆ ಬಾರದ ಹಾಗೆ ಸೂಕ್ಷ್ಮವಾಗಿ ಅವರು ಪರಿಷ್ಕರಿಸಿದ್ದಾರೆ ಅಂತ. ಇನ್ನು ವ್ಯಾಕರಣ ಅಂಶಗಳು, ಶಬ್ದ ರೂಪ ವೈವಿಧ್ಯ, ರೂಪ ವ್ಯತ್ಯಾಸ, ಅರ್ಥ ವ್ಯತ್ಯಾಸ ಮುಂತಾದವುಗಳನ್ನ ವೈಜ್ಞಾನಿಕವಾಗಿ ಸಂಪಾದಿಸಿದ ಪ್ರಥಮ ಪ್ರೌಢ ಕೃತಿ ಎಂದೇ ಇದು ಬಸವಣ್ಣನವರ ಷಟ್ಪದಿ ವಚನಗಳು, ಷಟ್ಸ್ಥಳದ ವಚನಗಳು ಅಂತ ಇದು ಹೆಸರಾಗೈತಿ. ಇನ್ನೂ ಒಂದು ಮ್ಯೂಸಿಂಗ್ಸ್ ಆಫ್ ಬಸವ ಅಂತ, ಇದನ್ನ ಅವರ ಅತ್ಯಂತ ಪ್ರೀತಿಯ ಸ್ನೇಹಿತ ಶ್ರೀನಿವಾಸ ಅಯ್ಯಂಗಾರ್ ಅವ್ರ ಜೊತೆಗೆ ಅವರು ಅದನ್ನ ಬರ್ದಾರ. ಅದ್ರೊಳಗ ಬಸವಣ್ಣನವರು ಮತ್ತೆ ಅಕ್ಕಮಹಾದೇವ, ಬಸವಣ್ಣವ್ರು ಹೆಚ್ಚು, ಅಕ್ಕಮಹಾದೇವಿ ಬಹುಶಃ 6 ಇರ್ಬೋದಲ್ಲಿ. ಅದ್ರೊಳಗ ಅಷ್ಟು ವಚನಗಳನ್ನ ಅವರು ಅನುವಾದ ಮಾಡ್ಯಾರ.
ಇದೇ ಪುಸ್ತಕ ಮುಂದೆ ಫ್ರೆಂಚ್ ಭಾಷೆ ಕೂಡನು ಅನುವಾದ ಆಗೈತಿ. ಇನ್ನ ಇಷ್ಟು ಮಾತ್ರ ನಾನು ಇವತ್ತ ಸಂಪಾದನೆ ಕೃತಿಗಳ ಬಗ್ಗೆ ತಮ್ಮ ಜೊತೆಗೆ 2 ಮಾತನ್ನ ಹಂಚಿಕೊಂಡೆ. ಇನ್ನು ಮುಂದೆ ಹೋಗೋದಾದ್ರೆ ಗದ್ಯದ ಮಾದರಿಯಲ್ಲಿದ್ದ ವಚನಗಳನ್ನ ಅರ್ಥ ಲಯಗಳಿಗನುಸಾರವಾಗಿ ಒಡೆದು ಈಗಿನ ಮುಕ್ತ ಛಂದದ ಕಾವ್ಯದಂತೆ ಮುದ್ರಿಸ್ಬೇಕು ಅಂತ ವಿಚಾರ ಮೂಡಿದ್ದು ಬಸವನಾಳವರಿಗೆ ಮೊದಲು ಅಂತ ಗಿರಡ್ಡಿ ಗೋವಿಂದರಾಜರು ಒಂದ್ ಕಡೆ ಹೇಳ್ತಾರ. ಮುಕ್ತ ಈ ತರ ಛಾಪಿಸಿದ್ದು 1943 ಅನಕೃ ಅವರು ತಮ್ಮ ಶ್ರೀ ಬಸವಣ್ಣನವರ ಅಮೃತವಾಣಿ ಅನ್ನೋ ಒಂದು ಕೃತಿ ಒಳಗ ಅವರು ಛಾಪಿಸಾರ ಅದನ್ನ. ಅನಕೃ ಅವರು ಲಿಂಗಾಯತರು ನೆನೆಯಲೇಬೇಕಾದಂತ ಮತ್ತೊಂದು ವ್ಯಕ್ತಿತ್ವ. ಬಸವನಾಳವರು ಈ ಗದ್ಯದ ರೂಪದಲ್ಲಿರುವ ವಚನಗಳನ್ನ ಪದ್ಯದ ರೂಪದೊಳಗೆ ಅಥವಾ ಅವನ್ನ ಸಾಲುಗಳನ್ನ ಒಡೆಯುವಾಗ ಅದನ್ನ ಮಾಡುವಾಗ ಬೈಬಲ್ ಕೂಡ ಅಧ್ಯಯನ ಮಾಡಿದ್ರು ಅಂತ ಹೇಳಿ ನನಗೆ ಮಾಹಿತಿ ಸಿಕ್ಕೈತಿ. ವಚನಗಳ ಸಾಲುಗಳನ್ನ ವಿಂಗಡಿಸುವಾಗ ಅರ್ಥ ಲಯ ಗುರುತಿಸಿ ಪಾದಗಳನ್ನ ವಿಂಗಡಿಸ್ತಾರ, ಶಬ್ದಗಳನ್ನ ಪರಿಷ್ಕರಣೆ ಮಾಡ್ತಾರ. ಆಮೇಲೆ ಪಾಶ್ಚಾತ್ಯರು ಉಪಯೋಗಿಸ್ತಿದ್ದಂತ ವಿರಾಮ ಚಿಹ್ನೆಗಳು, ಉದ್ಗಾರವಾಚಕ ಚಿಹ್ನೆಗಳನ್ನ ಉಪಯೋಗಿಸ್ತಾರ. ನಾವುಗಳು ನಮ್ಮ ವಚನಗಳಲ್ಲಿ ಬರೀ ಒಂದು ಉದ್ದ ಗೆರೆ ಇರ್ತಿತ್ತು. ಇವರು ಈ ಚಿಹ್ನೆಗಳನ್ನ ಉಪಯೋಗಿಸಿದ್ರಿಂದ ಬಸವಣ್ಣನವರ ಹೃದಯದಿಂದ ಹೊರಟ ಭಾವ ವಚನಗಳಲ್ಲಿ ಸ್ಪಷ್ಟವಾಗುವಂತೆ ನೋಡಿಕೊಂಡ್ರು. ಬಸವನಾಳವರು ಶಬ್ದ ಬ್ರಹ್ಮರಾಗಿದ್ರು. ಶಬ್ದದ ಉತ್ಪತ್ತಿ, ನಾನಾರ್ಥ, ಧ್ವನಿ, ಶಕ್ತಿ ಮುಂತಾದವುಗಳನ್ನ ಬಲ್ಲವರಾಗಿದ್ರು. ಅತ್ಯಂತ ವ್ಯವಸ್ಥಿತವಾಗಿ ಟಿಪ್ಪಣಿಗಳು, ಅಡಿಟಿಪ್ಪಣಿಗಳು, ಮೂಲ ಎಲ್ಲವನ್ನು ಅವರ ಕೃತಿಗಳಿಗೆ ಕೊಟ್ಟಿದ್ದಾರೆ ಅವರು. ಅವರ ಈ ಕೃತಿ ಅತ್ಯಂತ ಮೌಲಿಕವಾದದ್ದು. ಪರಿಷ್ಕರಣೆ, ಸಂಪಾದನೆಯ ಪಾಠಗಳನ್ನು ಈ ಪುಸ್ತಕದಿಂದ ಕಲಿಬಹುದು. ಯಾವ ಪುಸ್ತಕ ಅಂತ ಹೇಳಿದ್ರೆ ಬಸವಣ್ಣನವರ ಷಟ್ಸ್ಥಳ ವಚನಗಳು ಅಂತ. ಇದು ನಂತರ ನನಗೆ ಈ ಮಾಹಿತಿ ಸಿಕ್ಕಿದ್ರಿಂದ ಇದನ್ನ ನಂತರ ನನ್ನ ಉಪನ್ಯಾಸದೊಳಗೆ ಜೋಡಿಸ್ಕೊಂಡೆ. ಇನ್ನ ಇಷ್ಟು ಅವರ ಸಾಹಿತ್ಯದ ಸೇವೆ ಆಯ್ತು. ಇನ್ನ ಅವರು ಬೇರೆ ಬೇರೆ ಸಂಘ ಸಂಸ್ಥೆಗಳೊಳಗ ಅವರ ಸೇವೆಯನ್ನ ಯಾವ ತರ ಮಾಡಿದ್ರು, ಹೇಗ್ ಮಾಡಿದ್ರು ಅನ್ನೋದನ್ನ ತಮ್ಮ ಜೊತೆಗೆ ಹಂಚ್ಕೊಂತೇನೆ. ತಮಗೆಲ್ಲ ನಿನ್ನೆ ನಾನು ತಮ್ಮ ಜೊತೆಗೆ ಹಂಚ್ಕೊಂಡೆ. KLE ಸಂಸ್ಥೆಯಿಂದ ಅವರ ಅಕ್ಷರ ದಾಸೋಹ ಶುರು ಆಯ್ತು ಅಂತ. ಅವರು ಶುರು ಮಾಡಿದ ಆ ಸಂಸ್ಥೆ, ಅವರ ಸ್ನೇಹಿತರು ಮತ್ತು ಅವರು ಸೇರಿದಂತ ಆ ಸಂಸ್ಥೆಯಿಂದ ಅನೇಕ ಸಂಸ್ಥೆಗಳು ಹುಟ್ತಾ ಹೋಗ್ತಾವು. ಅದ್ರೊಳಗೆ ಕರ್ನಾಟಕ ಕಾಲೇಜ್ ಕೂಡ ಅಂತ ನಾನು ಹೇಳ್ಬೋದು. 1917 ರುದ್ರಗೌಡರು, ಸರ್ ಸಿದ್ದಪ್ಪ ಕಂಬಳಿಯವರು, ರೊದ್ದ ಶ್ರೀನಿವಾಸ ಬಸವನಾಳ ಇಂತೆಲ್ಲ ಅನೇಕ ಮಹನೀಯರ ಪ್ರಯತ್ನದಿಂದ ಕರ್ನಾಟಕ ಕಾಲೇಜು ಹುಟ್ಟಿತು. ಈ ಕರ್ನಾಟಕ ಕಾಲೇಜಿನ ಉದಯವೇ ಮುಂದ ಕರ್ನಾಟಕ ವಿಶ್ವವಿದ್ಯಾಲಯದ ಉದಯಕ್ಕೂ ಕಾರಣವಾಯ್ತು ಅಂತ ಹೇಳ್ತಾರೆ. ಈ ವಿಶ್ವವಿದ್ಯಾಲಯದ ಸ್ಥಾಪನೆಗೆ ಬಸವನಾಳರು ಪಟ್ಟ ಶ್ರಮ ಎಂತದು ಅಂತ ಪಾಟೀಲ್ ಪುಟ್ಟಪ್ಪನವ್ರ ಬಾಯಿ ಒಳಗನೆ ಕೇಳ್ಬೇಕು. ಕರ್ನಾಟಕ ವಿಶ್ವವಿದ್ಯಾಲಯದ ಕನಸನ್ನು ನನಸನ್ನಾಗಿ ಮಾಡಿದವರು ಬಸವನಾಳವರು. ಅದಕ್ಕಾಗಿ ಅವರು ತಮ್ಮ ದೇಹವನ್ನ ಗಂಧದಂತೆ ತೇಯ್ದು ಪರಿಮಳವನ್ನ ಬೀರಿದ್ದಾರೆ. ಬ್ರಿಟಿಷ್ ಹಾಗೂ ಅಮೆರಿಕನ್ ವಿಶ್ವವಿದ್ಯಾಲಯಗಳ ಕಾರ್ಯಪದ್ಧತಿಯನ್ನು ಅರಿತುಕೊಳ್ಳಲು ಎಷ್ಟು ಕುತೂಹಲಿಗಳಾಗಿದ್ದರು ಎಂಬುದನ್ನ ನಾನು ಬಲ್ಲೆ ಅಂತ ಅವರು ಒಂದ್ ಕಡೆ ಹೇಳ್ತಾರೆ. ಕರ್ನಾಟಕ ವಿಶ್ವವಿದ್ಯಾಲಯದ ಘೋಷವಾಕ ತಮಗೆಲ್ಲಾ ಗೊತ್ತಿರುವ ಹಾಗೆ ಅರಿವೇ ಗುರು. ಇದನ್ನ ಸೂಚಿಸಿದವರು ಕೂಡ ಬಸವನಾಳವರು. 1949 ಯೂನಿವರ್ಸಿಟಿ ಆಕ್ಟ್ ಬ್ರಿಟಿಷ್ ಸರ್ಕಾರದಿಂದ ಅದನ್ನ ಪಾಸ್ ಮಾಡ್ತಾರ. 1950 ಮಾರ್ಚ್ 1 ಬಹುಶಃ ವಿದ್ಯುಕ್ತವಾಗಿ ಕರ್ನಾಟಕ ವಿಶ್ವವಿದ್ಯಾಲಯ ಶುರುವಾಗ್ತದೆ. DC ಪಾವಟೆ ಅವರು ಅವ್ರು ಒಂದ್ ಕಡೆ ಹೇಳ್ತಾರ, ಈಸ್ ಒನ್ ಆಫ್ ದ ರಿಯಲ್ ಬಿಲ್ಡರ್ಸ್ ಆಫ್ KUD ಅಂತ. ಮತ್ತೆ ಮುಂದೆ ಹಾಗೆ ಹೇಳ್ತಾ ಲಿಟ್ರಲಿ ಹಿ ಡೈಡ್ ಇನ್ ಹಾರ್ನೆಸ್ ಇನ್ ದ ಸರ್ವಿಸ್ ಆಫ್ ದ ಯೂನಿವರ್ಸಿಟಿ ಅಂತ ಹೇಳ್ತಾರೆ. ಅವರು ಸಿಂಡಿಕೇಟ್ ಸಭೆಯಲ್ಲಿ ಭಾಗವಹಿಸಿ ಇನ್ನು ಆ ಸಭೆ ನಡೆದಾಗನೆ ಅಲ್ಲಿ ನಡೆದ ಜಗಳವನ್ನ ಸಂಭಾಳಿಸ್ದ ಮನೆಗೆ ಹೋಗಿ ಅವರು ತೀರ್ಕೊಳ್ತಾರೆ. ಅದಕ್ಕೆ ಆ ಮಾತನ್ನ ಅವರು ಹೇಳ್ತಾರೆ. ಇನ್ನು ಬಸವನಾಳ ಅವರನ್ನ ಏಕೀಕರಣದ ಒಂದು ಕೆಲಸದಲ್ಲಿ ಅವರು ಕೂಡ ಮತ್ತೊಬ್ಬ ಕೇಂದ್ರ ವ್ಯಕ್ತಿಯಾಗಿದ್ರು. ಸಾಕಷ್ಟು ಅವರು ಹೋರಾಡಿದ್ರು. ಯಾವುದೇ ಒಂದು ಕೆಲಸವನ್ನ ಅವರು ಶುರು ಮಾಡಿದ್ರು ಕೂಡ ಅದಕ್ಕೆ ಪೂರಕವಾಗಿ ಏನೇನು ಬೇಕು ಅಂತ ಅದನ್ನ ವಿಚಾರ ಮಾಡ್ತಾ ಅವನ್ನೆಲ್ಲವನ್ನ ಹೊಂದಿಸ್ಕೊಳ್ತಾ ಹೋಗ್ತಿದ್ರು.
ಈಗ ಏಕೀಕರಣ ಆಗಬೇಕು. ಕನ್ನಡದ ಪ್ರಾಂತಗಳೆಲ್ಲ ಕನ್ನಡ ಭಾಷೆ ಮಾತಾಡುವ ನೆಲಗಳೆಲ್ಲ ಒಂದೇ ಒಂದು ಆ ರಾಜ್ಯದ ಮಧ್ಯ ಬರ್ಬೇಕು, ಒಂದು ಅಧಿಕಾರದ ನಡುವು ಬರ್ಬೇಕು, ಕೆಳಗೆ ಬರ್ಬೇಕು ಅಂತಂದು ಒಂದು ಆಶಯದಿಂದ ಜನರೊಳಗ ಅದು ಜಾಗೃತಿ ಆಗ್ಬೇಕು, ಅವ್ರಿಗೆ ಗೊತ್ತಾಗ್ಬೇಕು. ನಾವು ಕರ್ನಾಟಕದೊಳಗ ಕನ್ನಡ ನಾಡಿನವ್ರು, ನಾವು ಆ ಕನ್ನಡ ನಾಡಿನ ಜನರೆಲ್ಲ, ಕನ್ನಡ ಮಾತಾಡೋರೆಲ್ಲ ಒಂದಾಗಿ ಇರ್ಬೇಕು ಅಂತ ಅವ್ರಿಗೆ ಅನಿಸ್ಬೇಕು ಅಂತಂದ್ರೆ ಅದು ಪ್ರಚಾರ ಆಗ್ಬೇಕು. ಯಾಕಂದ್ರೆ ಬಹಳಷ್ಟು ದಿನಗಳಿಂದ ನಾವು ಬೇರೆ ಬೇರೆ ಭಾಷೆಯನ್ನ ಮಾತನಾಡುವವರ ರಾಜ್ಯದ ಒಳಗೆ ನಾವು ಆಳಿಸ್ಕೊಂಡಿದ್ವಿ ನಾವು. ಹೀಗಾಗಿ ಅವರು ವಿಚಾರ ಮಾಡಿದ್ದು ಬಸವನಾಳವರು, ಅದು ಪ್ರಚಾರ ಆಗ್ಬೇಕು ಅಂತ ಹೇಳಿದ್ರೆ ನಮಗೊಂದು ಬಾನುಲಿ ಕೇಂದ್ರ ಬೇಕು ಅಂತ. ಹೀಗಾಗಿ ಅವರು ತಮ್ಮ ಜಯ ಕರ್ನಾಟಕ ಪತ್ರಿಕೆ ಒಳಗ ಒಂದು ಅಗ್ರ ಲೇಖನಗಳನ್ನ ಬರೀತಾರ. ಅಷ್ಟೇ ಅಲ್ಲದೇನೆ ಎಲ್ಲೆಲ್ಲಿ ಸಾಧ್ಯ, ಎಲ್ಲೆಲ್ಲಿ ಹೋಗ್ತಾರ ಅಲ್ಲೆಲ್ಲ ಅವರು ಬಾನುಲಿಯ ಬೇಡಿಕೆಯನ್ನ ಇಡ್ತಿರ್ತಾರೆ. ನಮಗ ಬಾನುಲಿಯನ್ನ ನಮ್ಮ ನಾಡಿಗೆ ಕೊಡ್ರಿ ಅಂತಂದು. ಹೀಗಾಗಿ ಧಾರವಾಡಕ್ಕೆ ಬಾನುಲಿ ತರೋಕೆ ಅವರು ಯಶಸ್ವಿನೂ ಆದ್ರು ಅಂತ. ಇನ್ನು ವೀರಶೈವ ತರುಣ ಸಂಘ, ನಾನು ಹುಟ್ಟಿದ ದೇಶ, ನನ್ನ ತಂದೆ ತಾಯಿ, ನಾನು ಹುಟ್ಟಿದ ಧರ್ಮ, ನನ್ನದ ಅಸ್ತಿತ್ವ. ಬಸವನಾಳವರು ಇಲ್ಲಿ ಕೂಡ ಹಿಂದೆ ಸರಿಯದೆ ಲಿಂಗಾಯತ ತತ್ವಗಳ ಪ್ರಚಾರಕ್ಕಾಗಿ ಅಹರ್ನಿಶಿಯಾಗಿ ದುಡಿತಾರ. ಈ ಕೆಲಸಕ್ಕೆ ಮೊದಲು ಚಾಲನೆ ದೊರೆತಿದ್ದು ಮತ್ತೊಬ್ಬ ಪ್ರಾತಸ್ಮರಣೀಯರಾದ ಹರ್ಡೇಕರ್ ಮಂಜಪ್ಪನವರು ಹಿರಿಯರು. ಅವರು ಬಸವನಾಳಲ್ಲಿ ಲಿಂಗಾಯತ ಹುಡುಗರು ಪುಣೆಯಲ್ಲಿದ್ದಾಗ್ಲೇನೆ ಅವರು ಇದಕ್ಕೆ ಕರೆ ಕೊಟ್ಟಿದ್ರು. ಕ್ರಿಶ್ಚಿಯನ್ ಯಂಗ್ ಮನ್ ಅಸೋಸಿಯೇಷನ್ ಆ ತರ ಲಿಂಗಾಯತ ತರುಣರು ಕೂಡ ಸಾಂಘಿಕವಾಗಿ ಕೆಲಸ ಮಾಡ್ಬೇಕು ಅಂತ. ಆಮೇಲೆ ಮೃತ್ಯುಂಜಪ್ಪನವರ ಜೊತೆಗೆ ಮಾತಾಡಿ 1917 ವೀರಶೈವ ತರುಣ ಸಂಘ ಒಂದು ಜನ್ಮ ತಾಳ್ತು. 1917 ದಾವಣಗೆರೆ ಒಳಗ ವೀರಶೈವ ಸಂಘದ ತರುಣ ಸಂಘದ ಒಂದು ಪ್ರಥಮ ಸಮ್ಮೇಳನ ನಡೀತು. ಅಲ್ಲಿ ಇವರು ಆಗತಾನೆ MA ಪದವೀಧರರಾಗಿ ಹೊರಗೆ ಬಂದಂತ ಬಸವನಾಳರು ಮತ್ತೆ ಸಾಖರೆ ಅವರಿಗೆ ದಾವಣಗೆರೆಯವರು ಅದ್ದೂರಿ ಸನ್ಮಾನವನ್ನ ಮಾಡ್ತಾರ. ಆನೆ ಮೇಲೆ ಕೂರಿಸಿ ಮಾಡಿದ್ರು ಅಂತಾನು ಕೇಳೇನಿ ನಾನು. 1918 ಮುಂದಿನ ವರ್ಷನೇ ಬೆಳಗಾವಿ ಒಳಗೆ ಸಮ್ಮೇಳನ ನಡೀತೈತಿ. ಬಸವನಾಳವರು ಅವರ ಸ್ನೇಹಿತರು ಅಹರ್ನಿಶಿ ದುಡಿದು ಅದನ್ನ ಯಶಸ್ವಿಗೊಳಿಸಿದ್ರು. ಮತ್ತೆ ಆ ಸಮ್ಮೇಳನದೊಳಗೆ ಒಂದು ನಿರ್ಣಯ ಹೊರಗೆ ಬಂದಿತ್ತು, ಏನು ಅಂತ, ಒಂದು ಪತ್ರಿಕೆ ಹೊರಡಬೇಕು ಅಂತ. ಆ ಪತ್ರಿಕೆ ಯಾವುದು ಅಂದ್ರೆ ಪ್ರಬೋಧ ಪತ್ರಿಕೆ. ಇವರ ಪ್ರಯತ್ನದಿಂದಾಗಿ ಲಿಂಗಾಯತ ಸಮಾಜದ ಯುವ ಜನಾಂಗ ನವ ಉತ್ಸಾಹದಿಂದ ಚಟುವಟಿಕೆಗಳಿಗೆ ತೊಡಸ್ಕೊಳ್ತಾರ. ಬೇರೆ ಬೇರೆ ಊರುಗಳಲ್ಲಿ ತರುಣ ಸಂಘಗಳು ತಲೆ ಎತ್ತಿದ್ವು, ಗ್ರಂಥಾಲಯಗಳು ತಲೆ ಎತ್ತಿದ್ವು, ಶಾಲೆಗಳು ಪ್ರಾರಂಭವಾದವು. ವೀರಶೈವ ಸಮಾಜ ಅವರು 1925 ಇವರು ಆ ತರುಣ ಸಂಘದ ಒಂದು ಅಖಿಲ ಭಾರತ ವೀರಶೈವ ತರುಣ ಸಂಘದ ಒಂದು ಅಧ್ಯಕ್ಷೀಯ ಭಾಷಣ ಈ ತರ ಮಾತಾಡ್ತಾರ. ನಮ್ಮಲ್ಲಿರೋ ಭಿನ್ನಾಭಿಪ್ರಾಯಗಳು ಕಡಿಮೆ ಆಗ್ಬೇಕು, ಗುರು ವರ್ಗದವರಲ್ಲಿ ಈರ್ಷ್ಯೆ ಅಸೂಯೆಗಳು ಹೋಗ್ಬೇಕು, ಭಕ್ತರಲ್ಲಿ ಅಹಂಭಾವ ಪ್ರತಿಷ್ಠ ಇವೆಲ್ಲವೂ ಸಮಾಜದ ಬೆಳವಣಿಗೆಗೆ ತೊಡಕಾಗಿವೆ ಅಂತ ಹೇಳಿದ್ರು. ಇಷ್ಟೇ ಅಲ್ದೇನೆ ಅಷ್ಟೇ ತರುಣರು ಅಂದ್ರೆ ಅವಾಗ ತರುಣರನ್ನೇ ಇದ್ರು ಅವರು. ಅಷ್ಟೇ ಚಿಕ್ಕವರು ಇಷ್ಟೆಲ್ಲಾ ಕನಸುಗಳನ್ನ ಕಂಡಿದ್ರು. ಪರಭಾಷೆಯಲ್ಲಿ ದೊರೆಯಬಹುದಾದ ಗ್ರಂಥಗಳು, ತಾಮ್ರಶಾಸನ, ಶಿಲಾಲಿಪಿ, ನಕಲು ಸಂಗ್ರಹ ಮಾಡ್ಬೇಕು, ವಚನಗಳು ಬೇರೆ ಭಾಷೆಗಳಲ್ಲಿ ಪ್ರಚಾರ ಆಗ್ಬೇಕು ಅಂತ ಅಲ್ಲಿ ಹೇಳಿದ್ರು. ಮತ್ತೆ ಮುಂದೆ ಬರೋದಾದ್ರ ಲಿಂಗಾಯತ ಅಭಿವೃದ್ಧಿ ಸಂಸ್ಥೆ. ಇದು ನಾನು ಈ ಪ್ರಾತಸ್ಮರಣೀಯರ ಒಂದು ಮಾಲಿಕೆ ಒಳಗ ನಾನು ಈ ಸಪ್ತರ್ಷಿಗಳು ಈ ತರ ಎಲ್ಲ ನಾನು ಬಹುಶಃ ನಾನು ಮುಂದೆ ಮತ್ತೆ ಮಾಡ್ಬೋದು ಅಥವಾ ಬೇರೆದವ್ರುನು ಮಾಡ್ಬೋದು. ಮಾಡುವಾಗ ಈ ಅರಟಾಳ್ ರುದ್ರಗೌಡ್ರು, ಗಿಲಗಂಚಿ ಗುರುಸಿದ್ದಪ್ಪನವರು, ಇವರು ಆಮೇಲೆ ಡೆಪ್ಯುಟಿ ಚನ್ನಬಸಪ್ಪನವರು, ಸಿರ್ಸಂಗಿ ಲಿಂಗರಾಜರು, ಇವ್ರು ರಾಜಾ ಲಕ್ಕುನಹಳ್ಳಿ ದೇಸಾಯರು, ಇವ್ರೆಲ್ರ ಹೆಸರು ಮೇಲಿಂದ ಮೇಲೆ ನಮ್ಮ ಶ್ರೋತೃಗಳು ಕೇಳ್ಬೇಕಾಗ್ತೈತೆ. ಯಾಕಂದ್ರೆ ಅವರ ಹೆಸರುಗಳನ್ನ ತಗೊಳ್ಳದಾನೆ ಮಾಹಿತಿಯನ್ನ ಪೂರ್ಣವಾಗಿ ಕೊಡೋಕೆ ಆಗೋದಿಲ್ಲ. ಇದು ಅವರ ಪ್ರಯತ್ನದಿಂದ ಈ ಸಂಸ್ಥೆ ಶುರುವಾಯ್ತು. ಈ ಎಲ್ಲಾ ಮಹನೀಯರ ಪ್ರಯತ್ನದಿಂದ ವಿದ್ಯಾನಿಧಿಯನ್ನ ಸ್ಥಾಪಿಸ್ತಾರ ಅವರು. 1900 ಈ ವಿದ್ಯಾನಿಧಿಯ ಇದು ಲಿಂಗಾಯತ ಅಭಿವೃದ್ಧಿ ಸಂಸ್ಥೆ ಜೊತೆಗೆ ಬಸವನಾಳವರ ಒಂದು ಸಂಬಂಧ 1927 ಅಥವಾ ಅದಕ್ಕಿಂತ ಮೊದ್ಲಿಂದಾನೇ ಶುರು ಆಗಿರ್ಬೋದು.
ಕಾರ್ಯಾಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಸಂಸ್ಥೆಯ ಇನ್ನೊಂದು ಶಾಖೆ ಆದ ಸಾಹಿತ್ಯ ಸಮಿತಿಯ ಒಂದು ಆಧಾರ ಸ್ತಂಭವಾಗಿ ಬಸವಣ್ಣನವರು ಕೆಲಸ ಮಾಡಿದ್ರು. ಸುಮಾರು 21 ವರ್ಷ ಅನೇಕ ಪುಸ್ತಕಗಳ ಪ್ರಕಟಣೆ, ತಾಳೆ ಓಲೆಗಳು, ಓಲೆಗಳ ಗ್ರಂಥಗಳ ಸಂಗ್ರಹ, ಗ್ರಂಥಾಲಯ ಒಂದು ಶುರು ಮಾಡ್ತಾರ, ಪತ್ರಿಕೆ ಪ್ರಕಟಣೆ, ಹೀಗೆ ಅವರು ಕೊನೆ ಉಸಿರಿರುವವರೆಗೂ 1951ರವರೆಗೂ ಈ ಲಿಂಗಾಯತ ಅಭಿವೃದ್ಧಿ ಸಂಸ್ಥೆಗೆ ಸೇವೆಯನ್ನ ನೀಡ್ತಾರೆ. ಇದಾದ ನಂತರ ಕರ್ನಾಟಕ ವಿದ್ಯಾವರ್ಧಕ ಸಂಘ, ಈ ವಿದ್ಯಾವರ್ಧಕ ಸಂಘದ ಯಾವ ಒಂದು ಧ್ಯೇಯಗಳನ್ನ ಇಟ್ಕೊಂಡು ಹುಟ್ಟಿತು ಅಂದ್ರೆ ಕನ್ನಡದನ್ನ ಜಾಗೃತವನ್ನಾಗಿ ಮಾಡೋದು, ಕನ್ನಡದವರೆಲ್ಲ ಒಂದಾಗಿ ಬಾಳೋದು ಆ ಒಂದು ಮುಖ್ಯ ಧ್ಯೇಯ ಆಗಿತ್ತು. ಇದರ ರೂವಾರಿ ರಾಹ ದೇಶಪಾಂಡೆ ಅವರು 1809ರೊಳಗ ಇದನ್ನ ಅವರು ಸ್ಥಾಪನೆ ಮಾಡ್ತಾರ. ಬಸವನವರು ಈ ಸಂಸ್ಥೆಯ ಅಭಿಮಾನಿಯಾಗಿದ್ರು. ಬೆಳಗಾವದಲ್ಲಿ ಇದ್ದಾಗ್ಲೇನೆ ಇದನ್ನ ಅವರು ದೂರದಿಂದಾನೇ ನೋಡ್ತಿದ್ರು. ಆಮೇಲೆ ಅಲ್ಲಿಂದ ಅವರು ಆ ಸಂಘದ ಆಜೀವ ಸದಸ್ಯತ್ವವನ್ನ ಕೂಡ ಪಡಿತಾರ. ಧಾರವಾಡಕ್ಕೆ ಆಮೇಲೆ ಆ ವಿದ್ಯಾವರ್ಧಕ ಸಂಘದಿಂದ ಒಂದು ಪತ್ರಿಕೆ ಹೊರಡ್ತಿರ್ತೈತಿ, ವಾಗ್ಭೂಷಣ ಅಂತ ಹೇಳಿ. ಅದು ನಿಂತು ಹೋಗ್ಬಿಟ್ಟಿರ್ತೈತಿ. ಅದು 1922ರೊಳಗ ಬಸವನವರು ಬಂದ ಮೇಲೆ ಮತ್ತೆ ಅದಕ್ಕೆ ಮರುಹುಟ್ಟು ಕೊಡ್ತಾರ. ಅದು 1924ರೊಳಗ ಇವ್ರಿಗೆ ವಿಶ್ವವಿದ್ಯಾಲಯ ಸುಧಾರಣಾ ಸಮಿತಿಗೆ ವಿದ್ಯಾವರ್ಧಕ ಸಂಘದಿಂದ ಒಬ್ಬ ಪ್ರತಿನಿಧಿಯನ್ನ ಬೇಡಿಕೆಯನ್ನ ಬ್ರಿಟಿಷ್ ಸರ್ಕಾರ ಇಡ್ತೈತಿ. ಇವ್ರ ವಿದ್ಯಾವರ್ಧಕ ಸಂಘ ಕಳಿಸಿದಾಗ ವಿದ್ಯಾವರ್ಧಕ ಸಂಘದ ಪ್ರತಿನಿಧಿಯಾಗಿ ಬಸವನವರನ್ನ ಕಳಿಸ್ತಾರ. ಹೋಗೋ ಬರ ಖರ್ಚಿಗೆ ಅಂತ ಹೇಳಿ 50 ರೂಪಾಯಿ ಕೊಟ್ರ 40 ರೂಪಾಯಿ ಖರ್ಚು ಮಾಡಿ 10 ರೂಪಾಯಿ ವಾಪಸ್ ಕೊಟ್ರಂತೆ. ಅಲ್ಲಿಯೂ ಕೂಡ ಮುಂಬೈ ವಿಶ್ವವಿದ್ಯಾಲಯದವರು ಅವ್ರಿಗೆ DA ಅಂತ ಹೇಳಿ 123 ರೂಪಾಯಿ 12 ಆಣೆ ಕೊಟ್ರೆ ನಮ್ಗೆ ಸಾಕಷ್ಟು ತಾಪತ್ರಯಗಳು ಇದ್ರೂ ಕೂಡನು ಅವನ್ನ ವಾಪಸ್ ತಂದು ಸಂಘದಕ್ಕೆ ಕಾಣಿಕೆಯಾಗಿ ಕೊಟ್ರಂತೆ. ಈ ಸಂಘದ ಕಟ್ಟಡ ಚಾಮರಾಜ ಮಂದಿರ ಅರ್ಧಕ್ಕೆ ನಿಂತಿತ್ತು. ಎಲ್ಲೆಲ್ಲಿಂದಲೋ ಫಂಡ್ ತಂದು ಬ್ಯಾಂಕಿಂದ ಸಾಲ ತಂದು ಅದನ್ನ ಪೂರ್ಣಗೊಳಿಸಿದರು. ನಿಮಗೆ ನಂಬಿಕೆ ಆಗ್ಲಿಕ್ಕಿಲ್ಲ, ಈ ಸಾಲಕ್ಕೆ ಜಾಮೀನಾದವರು ನಮ್ಮ ಕಟ್ಟಿಮನಿ ಮಾಸ್ತರು ಮತ್ತೆ KV ಕುಲಕರ್ಣಿಯವರು. ಇನ್ನು ಕರ್ನಾಟಕ ಪ್ರಾಚ್ಯ ಸಂಶೋಧನಾ ಕೇಂದ್ರ ಸರ್ಕಾರದಿಂದ ನೇಮಕಗೊಂಡ ಆಡಳಿತ ಮಂಡಳಿಯ ಸದಸ್ಯರಾದರು ಬಸವನವರು. 2 ಉತ್ಕೃಷ್ಟ ಗ್ರಂಥಗಳನ್ನ ಕೂಡ ಪ್ರಕಟ ಮಾಡಿದ್ರು. ಇನ್ನ ಅವರು ಬ್ಯಾಂಕಿಗೆ ಕರ್ನಾಟಕ ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಧಾರವಾಡ, ಇಲ್ಲಿ ಕೂಡ ಅವರು ಕಾರ್ಯದರ್ಶಿ ಆಗ್ತಾರ. ಬ್ಯಾಂಕಿನಿಂದ ಸ್ಥಾಪಿಸಲ್ಪಟ್ಟ ಶಾಲೆಯ ಮೊದಲ ಪ್ರಾಚಾರ್ಯರಾಗಿ ಇವರು ಕೆಲಸ ಮಾಡ್ತಾರ. ಮುರುಘಾ ಮಠದ ಜೊತೆಗೆ ಅವರ ಸಂಬಂಧ ಹೇಳೋದಾದ್ರೆ ಮೃತ್ಯುಂಜಯ ಅಪ್ಪಗಳು ಇವರ ಪ್ರೀತಿಯ ಮೃತ್ಯುಂಜಯ ಅಪ್ಪಗಳ ಪ್ರೀತಿಯ ಶಿಷ್ಯರು ಬಸವನವರಾಗಿದ್ರು. ಬಸವನವರ ಸಲಹೆ ಸೂಚನೆಗಳನ್ನ ಗುರುಗಳು ತೆಗೆದುಕೊಳ್ತಿದ್ರು. ಹೀಗಾಗಿ ಬಸವನವರ ಸಲಹೆ ಸೂಚನೆಗಳಂದ್ರೆ ಯಾವಾಗ್ಲೂನು ಒಂಥರ ಕ್ರಿಯೇಟಿವ್ ಆಗಿ ಕ್ರಿಯಾತ್ಮಕವಾಗಿ ಹೊಸ ನವೀನ ವಿಚಾರಗಳನ್ನ ಕೂಡಿಕೊಂಡಂತ ವಿಚಾರಗಳು ಇರ್ತಿದ್ದು. ಹೀಗಾಗಿ ಮುರುಘಾ ಮಠ ವಿನೂತನ ಚಟುವಟಿಕೆಗಳಿಂದ ಜನರ ಮನ್ನಣೆಯನ್ನ ಪಡೆಯೋಕೆ ಶುರುವಾಯಿತು. ಶಿವಾನುಭವ ಸಂಸ್ಥೆಗಳು ಬೇರೆ ಬೇರೆ ಊರಲ್ಲಿ ತೆರೆಯಲ್ಪಟ್ಟು ದಾನಿಗಳು ನೀಡಿದ ಹಣಕ್ಕೆ ವಿಶ್ವಸ್ತರನ್ನಾಗಿ ಇವರನ್ನೇ ನೇಮಿಸ್ತಾರೆ. ರಚಿತವಾದ ಅಕ್ಕನ ಬಳಗ ಕೂಡ ಇವರ ಮಾರ್ಗದರ್ಶನದಲ್ಲೇ ನಡೀತಿತ್ತು. ಇನ್ನು 1938ರೊಳಗ ಅಖಿಲ ಭಾರತ ವೀರಶೈವ ಮಹಾಸಭೆಗೆ ಇವರು ಅಧ್ಯಕ್ಷರಾಗ್ತಾರ. ಅದು ಹುಬ್ಬಳ್ಳಿ ಒಳಗ ಆಗ್ತೈತೆ ಅದು. ಇಲ್ಲಿಯವರೆಗೆ ಅದು ಬರೀ ಪ್ರತಿಷ್ಠಿತರಿಗೆ ಶ್ರೀಮಂತರಿಗೆ ಆರ್ಸಿ ಬರ್ತಿತ್ತು. ಅಂದ್ರೆ ಸಿರ್ಸಂಗಿ ಲಿಂಗರಾಜರು 2 ಸರಿ ಆದ್ರು, ಆಮೇಲೆ ಅರಟಾಳ್ ರುದ್ರಗೌಡ್ರು, ಹಂದಿಗ್ನೂರ್ ದೇಸಾಯರು, ಆಮೇಲೆ ಮೊಟ್ಟ ಮೊದಲಾದವರು ನನಗ್ ನೆನಪಿರೋ ಮಟ್ಟಿಗೆ ಸಿರ್ಸಂಗಿ ಲಿಂಗರಾಜರ, ಹೀಗೆ ಎಲ್ಲಾ ಶ್ರೀಮಂತರನೇ ಅವರು ಈ ಅಖಿಲ ಭಾರತ ವೀರಶೈವ ಮಹಾಸಭೆಗೆ ಅಧ್ಯಕ್ಷರಾಗ್ತಿದ್ರು. ಈ ಬಾರಿ ಈ ಅಧ್ಯಕ್ಷ ಪದವಿ ಸರಸ್ವತಿಯನ್ನ ಹುಡುಕಿಕೊಂಡು ಬಂತು. ಅಂದ್ರೆ ಅವರ ವಿದ್ವತ್ತನ್ನ ಗಮನಿಸಿ ಅವರು ಸಮಾಜಕ್ಕೆ, ಲಿಂಗವಂತ ಸಮಾಜಕ್ಕೆ ಅವರು ಕೊಡ್ತಾ ಇರೋ ಒಂದು ಸೇವೆಯನ್ನ ಗಮನಿಸಿ ಅವರಿಗೆ ಬಂತು. ಅವರ ಅಧ್ಯಕ್ಷೀಯ ಭಾಷಣದೊಳಗ ಹೆಣ್ಣು ಮಕ್ಕಳ ಶಿಕ್ಷಣ, ಯುವಜನಾಂಗ ಯುದ್ಧ ಶಿಕ್ಷಣದಲ್ಲಿ ಅವರು ತರಬೇತಿ ಪಡಿಬೇಕು, ರಾಷ್ಟ್ರ ಕಟ್ಟಬೇಕು, ವ್ಯಕ್ತಿ
ಸ್ವಾತಂತ್ರ್ಯ, ಅಸಹಕಾರ ತತ್ವವನ್ನು ಬೋಧಿಸಿದವರಲ್ಲಿ ಬಸವಣ್ಣ ಮೊದಲಿಗ. ಹೀಗಾಗಿ ಬಹಳಷ್ಟು ವಿಷಯಗಳನ್ನ ಅವರು ಅಲ್ಲೇ ಅಧಿವೇಶನದೊಳಗ ಅಧ್ಯಕ್ಷೀಯ ಭಾಷಣದೊಳಗ ಹೇಳಿದ್ರು. 1914 ಡಿಸೆಂಬರ್ನಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನ ಇವರು ವಹಿಸಿದ್ರು. ಆರ್.ಸಿ. ಹಿರೇಮಠರು ಇವರ ಸಾಹಿತ್ಯದ ಒಲವಿನ ಬಗ್ಗೆ ಅವರ ಹೇಗೆ ಅಂತ ಅವರು ಒಂದು 2 ಮಾತನ್ನ ಹೇಳ್ಯಾರ. ಸಾಹಿತ್ಯ ವಿಷಯವಾಗಲಿ, ಶಾಸ್ತ್ರ ವಿಷಯವಾಗಲಿ, ಲೇಖನ ಹಿರಿದೇ ಆಗ್ಲಿ ಕಿರಿದೇ ಆಗ್ಲಿ, ಅದಕ್ಕೆ ಅವರು ಮಾಡಿಕೊಳ್ಳುತ್ತಿದ್ದ ತಯಾರಿ, ವಿಶ್ಲೇಷಿಸುವ ಪರಿ ಎಲ್ಲವೂ ಅಚ್ಚರಿ ಅಂತ ಹೇಳ್ತಾರ ಅವರು. ಮಿಂಚು ಹೊಡೆದಂತೆ ಅವರು ಮಾತಾಡ್ತಿದ್ರು. ಕನ್ನಡದೊಳಗ ಒಂದು ಸುಂದರ ಒಂದು ಶೈಲಿ, ಸುಸಂಸ್ಕೃತ ಶೈಲಿಯನ್ನ ಅವರು ನಿರ್ಮಾಣ ಮಾಡಿದ್ರು. ಸಾಹಿತ್ಯದಲ್ಲಿ ಅವರು ಮಾಡಿದ ಉತ್ಕೃಷ್ಟ ಕೆಲಸಕ್ಕೆ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಪದವಿ ಬಂದಿದ್ದು ಅವರಿಗೆ ಗೌರವಕ್ಕಿಂತಾನು ಹೆಚ್ಚಾಗಿ ಸಮ್ಮೇಳನಕ್ಕೆ ಗೌರವ ತಂತು ಅಂತ ಹೇಳ್ಬೋದು. ಸಾಹಿತ್ಯ ಪರಿಷತ್ತಿಗೆ ಗೌರವ ತಂತು ಅಂತ ಹೇಳ್ಬೋದು. ಇನ್ನ ತೋಂಟದಾರ್ಯ ಮಠದ ಮುದ್ರಣಾಲಯವನ್ನ ಅದು ಒಂದು ಅವಸಾನ ಗದಗದ್ದು, ಅದು ಅವಸಾನದ ಸ್ಥಿತಿ ಒಳಗ ಇತ್ತು. ಅವಾಗ ಬಸವನಾಳವರು ಅದನ್ನ ನೋಡಿ ಆ ಮಠದವರು ಒಂದು ಅನೇಕ ಷರತ್ತುಗಳನ್ನ ಇವರಿಗೆ ಹಾಕ್ತಾರ. ಅವರು ಅದನ್ನ ತಂದು ಧಾರವಾಡದೊಳಗ ಶುರು ಮಾಡ್ತಾರ. ಅದನ್ನ ಮತ್ತೆ ಮುಂದೆ ಹುಬ್ಬಳ್ಳಿಗೆ ತರ್ತಾರ. ಅದು ಮತ್ತೆ ವ್ಯವಸ್ಥಿತವಾಗಿ ನಡೆಯೋಕೆ ಕಟ್ಟಿಮನೆಯವರು ಮತ್ತು ಬಸವನಾಳವರು ಅನೇಕ ಮಿತ್ರರಿಂದ ಮತ್ತು ಬ್ಯಾಂಕಿನಿಂದ ಕೈಗಡ ಪಡೆಯೋದು, ಸಾಲ ಪಡೆದು ಅದನ್ನ ನಡೆಸಿದ್ರು. ಇನ್ನ ಪತ್ರಿಕಾ ರಂಗಕ್ಕೆ ಕೂಡ ಇವ್ರದ್ದು ಬಹಳ ದೊಡ್ಡ ಕೊಡುಗೆ ಐತಿ. ಜನರು ಶಿಕ್ಷಿತರಾಗ್ತಾ ಹೋದಂತೆ ಅವರಿಗೆ ಪುಸ್ತಕಗಳು, ಪತ್ರಿಕೆಗಳ ಒಂದು ಅವಶ್ಯಕತೆಯನ್ನ ಈಡೇರಿಸ್ಬೇಕಾಗ್ತೈತಿ ಅಂತ ಬಸವನಾಳವರು ಅರ್ತಿದ್ರು. ಅವರ ಪಾತ್ರ ಇದ್ರೊಳಗ ಬಹಳಷ್ಟು ದೊಡ್ಡದು. ಸಮಾಜ ಕಟ್ಟೋ ಕೆಲಸದಲ್ಲಿ ಪತ್ರಿಕೆಗಳು ಸಾಕಷ್ಟು ದೊಡ್ಡ ಪಾತ್ರವನ್ನ ವಹಿಸ್ತವೆ. ಅನೇಕ ಪತ್ರಿಕೆಗಳನ್ನ ಇವರು ಹುಟ್ಟು ಹಾಕಿದರು. ಸತ್ತು ಹೋಗಿದ್ದಕ್ಕೆ ಮರು ಹುಟ್ಟು ಕೊಟ್ರು. ಉಸಿರು ಕೊಟ್ಟುಕೊಂಡು ಸಾಯೋ ಸ್ಥಿತಿಯಲ್ಲಿದ್ದ ಪತ್ರಿಕೆಗಳಿಗೆ ಗಾಳಿ, ಬೆಳಕಿನ, ನೀರಿನ ವ್ಯವಸ್ಥೆ ಮಾಡಿದ್ರು. ವೈಯಕ್ತಿಕವಾಗಿ ಸಾಲ ಕೂಡಿ ಮಾಡಿ ಅವಕ್ಕೆ ಜೀವವನ್ನ ಕೊಟ್ರು. ಸಂಪಾದಕತ್ವ ವಹಿಸಿಕೊಂಡ್ರು. ಉತ್ಕೃಷ್ಟ ಲೇಖನಗಳನ್ನ ಬರಿತಾ ಇದ್ರು. ಜನರ ಅಭಿರುಚಿ ಹೆಚ್ಚಿಸಲು ವಿಭಿನ್ನ ಶೈಲಿಯ ಲೇಖನಗಳನ್ನ ಪ್ರಕಟಿಸ್ತಿದ್ರು. ಹೊಸ ಲೇಖಕರಿಗೆ ಕಿವಿ ಮಾತು ಹೇಳ್ತಿದ್ರು, ಹುರಿದುಂಬಿಸ್ತಿದ್ರು. ಅವರು ಕೆಲಸ ಮಾಡಿದ ಸಂಪಾದಕರಾದ ಪತ್ರಿಕೆಗಳ ಒಂದು ಪಟ್ಟಿ: ಪ್ರಬೋಧ, ವಾಗ್ಭೂಷಣ, ಸಾಹಿತ್ಯ ಸಮಿತಿ ಪತ್ರಿಕೆ, ವಿಷಯ ಇದು. ಜಯ ಕರ್ನಾಟಕ ಮಾಸ ಪತ್ರಿಕೆ ಮತ್ತು ವಾರ ಪತ್ರಿಕೆ, ಇವುಗಳಿಗೆ ಅದ್ಭುತವಾಗಿ ಕೆಲಸ ಮಾಡ್ಯಾರವರು. ಕನ್ನಡದ ಹೆಸರಾಂತ ಲೇಖಕರು ಕೂಡ ಬರಿತಿದ್ರು. ಕುವೆಂಪು ಅವರನ್ನ ಹಿಡಿದು ಈ ಪತ್ರಿಕೆಗಳಿಗೆ ಲೇಖನವನ್ನ ಕಳಿಸ್ತಿದ್ರಂತೆ. ಶಿಕ್ಷಣ, ಕನ್ನಡ ನಾಡಿನ ಏಕೀಕರಣ, ಲಿಂಗಾಯತರ ಏಳಿಗೆ, ಸಾಹಿತ್ಯ, ಪತ್ರಿಕೆ ಮುದ್ರಣ, ಬ್ಯಾಂಕು, ಒಬ್ಬ ವ್ಯಕ್ತಿಯಾಗಿ ಬಸವನಾಳವರು ಮಾಡದೆ ಬಿಟ್ಟ ಕೆಲಸಗಳೇ ಇಲ್ಲ. ಫೋನ್ ಮತ್ತು ಸಾರಿಗೆ ಸಂಪರ್ಕ ಇದ್ದಂತ ಒಂದು ಕಾಲದೊಳಗ ಧಾರವಾಡ, ಬೆಳಗಾವಿ, ಮುಂಬೈ 3 ಊರುಗಳಿಗೆ ಎಲ್ಲ ರಂಗಗಳ ಸೇತುವಾಗಿ ಇವರು ನಮ್ಮ ಸೇವೆಯನ್ನ ಸಲ್ಲಿಸಿದ್ರು. ಇವರು ಸಜ್ಜನರು, ಪ್ರಾಮಾಣಿಕರು, ಕುಲೀನರು. ಅವರ ಆಸಕ್ತಿ ಬರೀ ಸಾಹಿತ್ಯಕ್ಕೆ ಸೀಮಿತ ಆಗಿರ್ಲಿಲ್ಲ. ಸಂಗೀತ ಮತ್ತು ಚಿತ್ರಕಲೆಗಳನ್ನು ಇತ್ತು. ವಚನಗಳನ್ನ ಹಾಡ್ತಿದ್ರು. ಬಸವನಾಳವರು ಮತ್ತೆ ಅನಕ್ರು ಅವರು ಇಬ್ರು ಹೋಗಿ ಮನ್ಸೂರ್ ಅವ್ರಿಗೆ ಹತ್ರ ಹೋಗಿ ಹಾಡನ್ನ ಹೇಳ್ರಿ ಅಂತ ಕಾಡ್ತಿದ್ರಂತೆ. ಅಷ್ಟೇ ಅಲ್ದ ವಚನಗಳನ್ನ ಹಾಡಾಗಿ ಹಾಡ್ರಿ ಅಂತಾನೂ ಅವರು ಪ್ರೇರೇಪಿಸುತ್ತಿದ್ರಂತೆ. ಇದ್ರ ಬಗ್ಗೆ ಒಂದು ಸಾಹಿತ್ಯ ಸಮ್ಮೇಳನದ ಒಂದು ಉದಾಹರಣೆ ಹೇಳೋದಾದ್ರೆ, ಮನ್ಸೂರ್ ಅವರ ಅಲ್ಲಿ ಗಾಯನವನ್ನ ಆಸ್ವಾದನೆ ಮಾಡೋಕೆ ತಮ್ಮ ಕೆಳಗೆ ಬಂದು ಕುಳಿತುಕೊಂಡು ಅದನ್ನ ಕೇಳಿದ್ರಂತೆ. ಹುಕ್ಕೇರಿ ಬಾಳಪ್ಪನವರು ಕೂಡ ಎಷ್ಟು ನನ್ನ ಹಾಡನ್ನ ಊಟ ಆದ ಕೂಡ್ಲೆ ಹಾಡ್ರಿ ಅಂತ ಕೇಳಿ ತೃಪ್ತಿ ಪಡ್ತಿದ್ರು ಬಸವನಾಳವರು ಅಂತ ಎಲ್ಲೋ ಒಂದ್ ಕಡೆ ಹೇಳ್ಯಾರ. ಅಪರೂಪದ ವಸ್ತುಗಳನ್ನ ಸಂಗ್ರಹಿಸೋದು, ವಿಖ್ಯಾತರ ಚಿತ್ರಗಳನ್ನ ಸಂಗ್ರಹಿಸೋದು, ಫೋಟೋ ತೆಗೆಯೋ ಹುಚ್ಚು ಕೂಡ ಇತ್ತು ಇವರಿಗೆ. ಇವರ ಮನೆಯಲ್ಲಿ ಒಂದು ಡಾರ್ಕ್ ರೂಮ್ ಕೂಡ ಇತ್ತಂತೆ. 1-2 ಕ್ಯಾಮ್ರಾ ಇದ್ದು. ಕೋಡಕ್ ಸಂಸ್ಥೆಯಿಂದ ಫೆಲೋ ಕೂಡ ಆಗಿದ್ರಂತೆ ಇವರು. ಮತ್ತೆ ಇವ್ರದ್ದು ಸ್ವಭಾವ ಏನು ಅಂತಂದ್ರೆ, ಸುತ್ತಮುತ್ತಲಿನ ವಾತಾವರಣವನ್ನ ಯಾವಾಗ್ಲೂ ವಿನೋದಮಯವಾಗಿರ್ತಿದ್ರು. ಬಸವನಾಳವರ ಬಗ್ಗೆ ಸಿದ್ದಯ್ಯ ಪುರಾಣಿಕರು ಒಂದು ಪದ್ಯ ಬರೀತಾರ. ತಾವೆಂತ ಕಷ್ಟದೊಳಗಿದ್ರು ಕೂಡ, ಎಂತ ಬಿರಿ ಬಂದರೂ ಗೆರೆ ಬೀಳಲಿಲ್ಲವನ ಫುಲ್ಲ ಪ್ರಸನ್ನ ಮುಖ ಮಂಡಲದ ಮೇಲೆ
ಅಲ್ಲಿ ನಡೆಯುತ್ತಿತ್ತು ನಿತ್ಯ ನೂತನವಾಗಿ ಸಾತ್ವಿಕತೆ ಸೌಜನ್ಯಗಳ ರಮ್ಯ ಲೀಲೆ. ಮತ್ತೆ ಮುಂದೆ ಬಾಳಿದನು ಭವ್ಯನವ ಬೆಳಕು ಸವಿಯಂತೆ. ದೊಡ್ಡವರು ಬದುಕಿನ ಎಲ್ಲ ಆಯಾಮಗಳಲ್ಲಿ ದೊಡ್ಡವರಾದಾಗ ಮಾತ್ರ ದೊಡ್ಡವರು ಎನಿಸ್ಕೊಳ್ತಾರ. ನಮ್ಮಲ್ಲಿರುವ ಜ್ಞಾನದ ಹನಿಗಳನ್ನ ಬಯಸಿ ಬಂದವರಿಗೆ ಬಸವನಾಳರು ಸಂತೋಷದಿಂದ ಹಂಚುತ್ತಿದ್ರು. ಉತ್ತಂಗಿ ಚನ್ನಪ್ಪನವರು, ಪಂಡಿತ್ ಕವಲಿಯವರು, ಸಿದ್ದಯ್ಯ ಪುರಾಣಿಕರು, ಎನ್.ಕೆ. ಮುಂತಾದವರು ಇವರಿಂದ ಸಾಹಿತ್ಯದ ಮಾರ್ಗದರ್ಶನವನ್ನ ಪಡೆದ್ರು. ಬಿಜಾಪುರ ಬಾಗಲಕೋಟೆಯ ವಿದ್ಯಾಸಂಸ್ಥೆಗಳಿಗೆ ಕೂಡ ಇವರು ಮಾರ್ಗದರ್ಶನ ಮಾಡ್ತಿದ್ರು. ಯಾರಿಂದ ಏನೇ ಸಹಾಯ ಪಡೆದ್ರೂ ಕೂಡ ಅವರನ್ನ ನೆನೆಯೋದು ಬಸವನಾಳವರ ಗುಣ ಆಗಿತ್ತು. ಇದು ಮೈಲಾರ ಬಸವಲಿಂಗನ ಶರಣರ ಕೃತಿಗಳನ್ನ ಸಂಪಾದನೆ ಮಾಡುವಾಗ, ಹಸ್ತಪ್ರತಿಗಳನ್ನ ಸಂಗ್ರಹಿಸುವಾಗ ವೀರಭದ್ರಪ್ಪ ಮಲ್ಲಾಬಾದಿ ಅನ್ನೋರ ಬಹಳ ಶ್ರಮ ಪಟ್ಟಾರ. ಅವರನ್ನು ಇವರು ತಮ್ಮ ಪುಸ್ತಕದೊಳಗ ನೆನೆಸಿಕೊಂಡಿದ್ದಾರೆ. ಇಂದು ಪ್ರಸ್ತುತವಾಗಿರೋ ಅನೇಕ ಪ್ರಶ್ನೆಗಳನ್ನ ಮತ್ತೆ ಉತ್ತರಗಳನ್ನ ಬಸವನಾಳವ್ರು ನಮ್ಮ ಗುಡಿ ಒಳಗ ಹಾಕಿ ಹೋಗ್ಯಾರ. ಒಂದನ್ನ ನಾನು ತಮ್ಮ ಮುಂದೆ ಹಂಚಿಕೊಳ್ತೇನೆ. ಕಾಯವೇ ಕೈಲಾಸ, ದೇಹವೇ ದೇಗುಲ ಎಂದು ಭಾವಿಸಿದ ಶರಣರು ಹಿಂಸೆಯನ್ನ ಪ್ರಚೋದನೆ ಮಾಡುತ್ತಾರೆ, ಸ್ವಹಿಂಸೆ ಮಾಡಿಕೊಳ್ತಾರೆಯೇ ಅನ್ನೋದು ಜಿಜ್ಞಾಸೆ. ಅದಕ್ಕೆ ಮತ್ತೆ ಅವರು ತಾವೇ ನಿರ್ಣಯವನ್ನು ಕೂಡ ಹೇಳ್ತಾರೆ. ಉತ್ತರ ಇಲ್ಲ. ಭಕ್ತಿಯ ಉದ್ರೇಕದಲ್ಲಿ ತಮಗೆ ಮತ್ತು ಇತರರಿಗೆ ಮಾಡುವ ಶಾರೀರಿಕ ಹಿಂಸೆಯನ್ನು ಕೊಟ್ಟುಕೊಳ್ಳುವ ಪುರಾತನರು ಲಿಂಗಾಯತರು ಹೇಗಾದ್ರು. ಉತ್ತಂಗಿ ಚೆನ್ನಪ್ಪನವರು ಹೇಳ್ತಾರ, ಬಸವಣ್ಣ ವೀರಶೈವ ಧರ್ಮದ ಸ್ಥಾಪಕ ಎಂದು ಸಂಶೋಧನಾತ್ಮಕವಾಗಿ 3 ಉಪನ್ಯಾಸಗಳಲ್ಲಿ, ಆ 3 ಉಪನ್ಯಾಸಗಳು ಕೂಡ ಉತ್ಕೃಷ್ಟವಾಗಿವೆ ಅಂತ ಹೇಳಿ ಅಲ್ಲಿ ಇಲ್ಲಿ ವಿದ್ವಾಂಸರು ಅದನ್ನ ಮೆನ್ಷನ್ ಮಾಡ್ಯಾರ. 3 ಉಪನ್ಯಾಸಗಳಲ್ಲಿ ಬೆಳಕು ಚೆಲ್ಲಿದ ಧೀರ ಬಸವನಾಳವರಿಗೆ ವಯೋವೃದ್ಧನಾದ ನಾನು ಚಿರಋಣಿ ಎಂದು ಹೇಳ್ಯಾರ. ಬಸವನಾಳವರ ಮಾತುಗಳು ಅಂತಂದ್ರೆ ಅವು ಗಾಳಿಯಲ್ಲಿ ತೂರಿದ ಹೊಟ್ಟಾಗಿರದೆ ಅವರು ಒಂಥರ ಸಾಕಷ್ಟು ಅಧ್ಯಯನ ಮಾಡಿ ಆಧಾರಗಳನ್ನ ಕೊಟ್ಟು ಒಂದು ನಿರ್ಣಯನ ಕೊಡ್ತಿದ್ರು. ಆ ನಿರ್ಣಯ ಕೂಡ ಎಲ್ಲ ಸಹೃದಯರಿಗೆ ಖುಷಿ ಆಗೋವಂತ ನಿರ್ಣಯ ಆಗ್ತಿರ್ತದು. ಇವರಿಗೆ ಬಂದ ಸನ್ಮಾನಗಳು ಸರ್ವಧರ್ಮ ಸಮ್ಮೇಳನದ ಅಧ್ಯಕ್ಷ ಪಟ್ಟ, ನವಲಗುಂದ 1945 ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಪಟ್ಟ, ವೀರಶೈವ ಮಹಾಸಭೆಯ ಅಧ್ಯಕ್ಷ ಪಟ್ಟ, ಆಮೇಲೆ ಬೆಂಗಳೂರಿನೊಳಗ ಸೆಂಟ್ರಲ್ ಕಾಲೇಜ್ನಲ್ಲಿ ಇವರಿಗೆ ಸನ್ಮಾನ ಮಾಡಿತು. ಸುತ್ತೂರು ಮಠದೊಳಗೆ ಕೂಡ ಇವರಿಗೆ ಸನ್ಮಾನ ಮಾಡಿದ್ರು. ಬಸವನಾಳವರು ಸ್ವಭಾವದ ಬಗ್ಗೆ ಈಗ ಸಾಕಷ್ಟು ಹಂಚಿಕೊಂಡೇನಿ. ಅವರಂತೂ ತುಂಬಿದ ಕೊಡ, ನಿರ್ಮಲ ಮನಸ್ಸು, ಕಹಿಯನ್ನ ನುಂಗಿ ಸಮಾಜವನ್ನ ಅಪ್ಪಿಕೊಂಡಂತ ನೀಲಕಂಠೇಶ್ವರ. ಕಹಿಯನ್ನು ಕೊಟ್ಟವರು ಚಿಕ್ಕವರಿದ್ರೂ ಕೂಡ ಅವರನ್ನ ಹರಿಸ್ತಿದ್ರಂತೆ. ಧಾರವಾಡದೊಳಗಿಂದ ಒಂದು ಉದಾಹರಣೆಯನ್ನ ತಮ್ಮೊಂದಿಗೆ ಹಂಚ್ಕೊಳ್ತೇನೆ. ನಿನ್ನೆ ನೀಲಾಂಬಿಕೆ ಅವರು ಅದನ್ನ ಕೇಳಿದ್ರು. ಬಹುಶಃ ಇದೇ ಇರ್ಬೋದು ಅಂತ ಅನ್ಕೊಳ್ತೇನೆ ನಾನು. ಧಾರವಾಡದೊಳಗೆ ಒಮ್ಮೆ ಪ್ರಗತಿಶೀಲ ಸಾಹಿತ್ಯದ ಚಳವಳಿಯ ಬಗ್ಗೆ ಒಂದು ವಿಚಾರಗೋಷ್ಠಿ ನಡೆದಿತ್ತು. ಬಸವನಾಳವರು ಸ್ವಲ್ಪ ಭಾವಾವೇಗದಿಂದ ಮಾತಾಡ್ತಾ ನನ್ನ ತಲೆ ಬಿಳಿ ಆಗೈತಿ, ನನ್ನ ಮಾತನ್ನ ನೀವು ಕೇಳ್ಬೇಕು ಅಂತ ಹೇಳಿದ್ರಂತೆ. ಅದಕ್ಕೆ ತರಾಸೋರು, ಅವಾಗ ಅವರು ಬರೀ 26-27 ವರ್ಷದವ್ರು ಇದ್ದಿರ್ಬೇಕು, ಅವ್ರು ಭಾಷಣ ಮಾಡ್ತಾ ಉತ್ತರವಾಗಿ, ಅಲ್ಲಿ ಎದುರಿಗಿರೋ ಗೋಡೆ ಕೂಡ ನಿಮ್ಮ ತಲೆಗಿಂತ ಬಿಳಿ ಇದೆ, ಅಂದ್ರೆ ಆ ಗೋಡೆ ನಿಮ್ಗಿಂತ ಬುದ್ಧಿವಂತ ನಾವು ಅನ್ಬೇಕಾ ಅಂತ ಕೇಳಿದ್ರಂತೆ. ಎಲ್ಲರೂ ಬಹಳ ಜೋರಾಗಿ ನಕ್ಕರಂತೆ ಅಲ್ಲಿ ಕುತ್ಕೊಂಡವ್ರು. ಬಸವನಾಳರ ಮುಖದೊಳಗ ಯಾವುದೇ ಒಂದು ಭಾವನೆ ಇರ್ಲಿಲ್ಲ. ಅನಕ್ರು ಅವರು ಅಂದ್ರಂತ, ಏನಪ್ಪಾ ಸುಬ್ಬು, ಅವರ ಯೋಗ್ಯತನದ ಹಿರಿತನ ನಿನಗೈತೇನಪ್ಪ, ಮೊದ್ಲು ಕ್ಷಮೆ ಕೇಳು ಅಂತ ಹೇಳಿದ್ರಂತ. ಅವ್ರಿಗೆ ಅಷ್ಟೊತ್ತಿಗೆ ಅವ್ರಿಗೂ ಬೇಜಾರಾಗಿತ್ತು, ತಾನ್ ಮಾತಾಡಿದ್ ತಪ್ಪು ಅಂತ ಹೇಳಿ. ಕ್ಷಮೆಯನ್ನ ಹೋಗಿ ಕೇಳಿದ್ರು. ಅವ್ರು ಹೇಳಿದ್ರಂತ, ಉದ್ವೇಗ ಉತ್ಸಾಹ ಇರಲ್ಲಪ್ಪ, ಕನ್ನಡ ನಾಡು ಕಟ್ಟೋಕೆ ಅಂತ ಹೇಳಿದ್ರು. ಕರ್ನಾಟಕ ವಿಶ್ವವಿದ್ಯಾಲಯ ಕಟ್ಟಾಕ ಇವರು ತಮ್ಮ ಜೀವನವನ್ನೇ ತೆಗೆದ್ರು. ಬಸವನಾಳವರು ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಪತಿ ಹುದ್ದೆಗೆ 1951 ಸ್ನೇಹಿತರ ಒತ್ತಾಸೆಯ ಮೇರೆಗೆ ಚುನಾವಣೆಗೆ ನಿಂದಿರ್ತಾರ. ನಂಬಿದವರಿಂದಲೇ ಬೆನ್ನಿಗೆ ಇರಿಸ್ಕೊಳ್ತಾರ. ಹೀಗಾಗಿ ಎಲೆಕ್ಷನ್ ದಲ್ಲಿ ಸೋತ ಸುದ್ದಿ ಅವರಿದ್ದ ಹೊತ್ತಿನೊಳಗೆ ಸಭೆಯೊಳಗೆ ಘೋಷಣೆ ಮಾಡಿದ್ರೂ ಕೂಡ ಅವರ ಮುಖದಲ್ಲಿ ಯಾವ ಭಾವನ್ನೂ ವ್ಯಕ್ತಪಡಿಸಿದೆ. ಅವ್ರೇನ್ ಮಾಡಿದ್ರಂತ, ತಮಗೆ ಒಪ್ಪಿಸಿದ ಆಯವ್ಯಯ ಪತ್ರಿಕೆಯನ್ನ ಓದಿದ್ರು. ಸದಸ್ಯರು ಕೇಳಿದ ಪ್ರಶ್ನೆಗೆ ನಗುತ್ತಾ ಉತ್ತರಿಸಿದ್ರಂತೆ. ಒಳ್ಳೆಯದಕ್ಕೂ ಅಂತ್ಯ ಇದೆ, ಕೆಟ್ಟದಕ್ಕೂ ಅಂತ್ಯ ಇದೆ, ಇದು ಸೃಷ್ಟಿಯ ನಿಯಮ.
1955 ಡಿಸೆಂಬರ್ 22ನೇ ತಾರೀಕು ಶನಿವಾರ ಧಾರವಾಡದ ಟೇಲಿಂಗ್ ಕಾಲೇಜಿನಲ್ಲಿ ವಿಶ್ವವಿದ್ಯಾಲಯದ ಒಂದು ಸಿಂಡಿಕೇಟ್ ಸಭೆಗೆ ಅವರು ಬಂದಿದ್ರು. ಅಸಮರ್ಪಕ ನಿರ್ವಹಣೆ ಬಗ್ಗೆ ಸದಸ್ಯರು ತಕರಾರು ತೆಗೆದಿದ್ರು ಅಂತ. ಚರ್ಚೆ ಕಾವೇರಿತ್ತು. ಬಸವನಾಳರೇ ಎಲ್ಲರನ್ನ ಸಂಭಾಳಿಸ್ತಿದ್ರು. 4 ಗಂಟೆ ಹೊತ್ತಿಗೆ ಅವ್ರಿಗೆ ಸಣ್ಣಕ ಎದೆ ನೋವು ಶುರು ಆಗ್ತೈತಿ. ಮೆಲ್ಲಗೆ ಹೊರಗ್ ಬಂದು ಮನೆಗೆ ಬರ್ತಾರ. ಮತ್ತೆ ದವಾಖಾನಿಗ್ ಹೋಗಿ ಒಂದ್ ಇಂಜೆಕ್ಷನ್ ತಗೊಂಡ್ ಬರ್ತಾರ. ಮನಿಗ್ ಬಂದು ತಾಯಿ ಹೆಂಡತಿಗೆ ಶಾಂತಮ್ಮನವ್ರಿಗೆ ಸ್ವಲ್ಪ ಕಾಫಿ ಮಾಡ್ಕೊಂಡ್ ಬಾ ಅಂತ ಹೇಳಿದ್ರಂತೆ. ಒಲೆ ಹೊತ್ಸೋಕೆ ಕಾಫಿ ತಯಾರಿ ನಡೆದಿತ್ತು ಅಡಿಗೆ ಮನೆ ಒಳಗ. ಇವ್ರು ಹೊರಡೋಕ್ ತಯಾರಿ ನಡೆಸಿದ್ರು. ನಮ್ಮ ಸುತ್ತೂ ನಿಂತ್ಕೊಂಡಂತ ಮಕ್ಕಳು ಮತ್ತ ಪತ್ನಿಯನ್ನೊಮ್ಮೆನು ನೋಡಿ ಚಿರನಿದ್ರೆಯೊಳಗ ಬಸವನಾಳವರು ಜಾರಿದ್ರು. ಬರೀ 58 ವರ್ಷ ಅವಾಗ ಬಸವನಾಳವರಿಗೆ. ಇವರು ಸಮಾಜಕ್ಕೆ ಕೊಡುತ್ತಿದ್ದ ಸೇವೆಯ ವೈಖರಿಯನ್ನ ಕಂಡಂತ ದೇವರಿಗೂ ಸಿಟ್ಟು ಬಂದಿತ್ತೋ ಏನೋ. ಎಷ್ಟು ಕೆಲ್ಸ ಮಾಡ್ತೀಯಪ್ಪ ಸಮಾಜಕ್ಕ, ಇಲ್ಲೇ ಇದ್ರ ಬರೀ ಇದೇ ಮಾಡ್ಕೊಂತ ಕುಂದಿರ್ತಿ, ನಿನಗ್ ದಣಿವಾಗೈತಿ, ವಿಶ್ರಾಮ ಬ್ಯಾಡ ನಿನಗ, ನಡಿ ನೀನು ಅಂತಂದು ಅವನಿಗೆ ಹೊಟ್ಟೆ ಕಿಚ್ಚಾಯ್ತು. ಒಟ್ಟು ಅವರನ್ನ ಇಂತ ಒಬ್ಬ ದೊಡ್ಡ ವ್ಯಕ್ತಿ ನಮ್ಮಿಂದ ಅವತ್ತು ಅಗಲಿದ್ರು. ಡೆಪ್ಟಿ ಚನ್ನಬಸಪ್ಪನವರು, ಗಿಲಗಂಚಿಯವರು ಇವರೆಲ್ಲ ಮಹಾಪುರುಷರು. ಬಹುಶಃ ಬಹಳ 50ರಿಂದ 60 ವರ್ಷದೊಳಗನೆ ಅವರೆಲ್ಲ ಲಿಂಗೈಕ್ಯ ಆಗ್ಯಾರ ಅವರು. ಇವ್ರ ನಿಧನ ವಾರ್ತೆ ಎಲ್ರಿಗೂ ಒಂದ್ ದೊಡ್ಡ ಆಘಾತ ಉಂಟು ಮಾಡಿದ್ದು. ಇಡೀ ಬಂಧು ಬಳಗ, ಭಾರತ ತುಂಬಾ ಇದ್ದವರ ಶಿಷ್ಯ ವರ್ಗ, ಸ್ನೇಹಿತರು ಎಲ್ರೂ ಕಣ್ಣೀರ್ ಕಡ್ಲಾದ್ರು. ಪ್ರೊಫೆಸರ್ BS ಗವಿಮಠ ಅವರು ಬರೀತಾರ, ಧಾರವಾಡದ ತಾಯೇ ಒಂದು ಕಪ್ಪು ಸೀರೆಯನ್ನುಟ್ಟು ಮಗನ ವಿಯೋಗದಿಂದ ಕಣ್ಣೀರ್ ಇಡ್ತಾಳೇನೋ ಅನ್ನುವಂತೆ ಅವರ ಮೆರವಣಿಗೆ ಸಾಗ್ತಾ ಇದ್ದಂತೆ. ಇಡೀ ಧಾರವಾಡ ಅವರ ಅಂತಿಮ ಯಾತ್ರೆಯಲ್ಲಿ ಭಾಗವಹಿಸಿತ್ತು. ಅವರ ಸಮಾಧಿಯ ಹತ್ರ ಅವರ ಪ್ರೀತಿ ಪಾತ್ರರು 108 ರೀತಿಯಲ್ಲಿ ಅವರನ್ನ ಕೊಂಡಾಡಿ ನಮನಗಳನ್ನ ಹೇಳಿದ್ರು. 10 ಗಂಟೆಗೆ ಅವರ ಪ್ರೀತಿಯ ಶಿಷ್ಯ ನಂದಿಮಠ ಅವರು ಬಾನುಲಿ ಒಳಗ ಬಸವನಾಳನೆಂಬ ಒಬ್ಬ ವ್ಯಕ್ತಿ, ಒಂದು ಸಂಸ್ಥೆ ಎನ್ನೋದನ್ನ ಹೇಳ್ತಿದ್ರು. ಅವರು ದುಃಖ ತುಂಬಿ. ಇಲ್ಲಿ ಹಿರೇಮಲ್ಲೂರ್ ಈಶ್ವರನ್ ಅಂತ, ಇವರು ಉದ್ದಾಮ ಪಂಡಿತರು, ವಿದ್ವಾನರು. ಅವರು ಅದನ್ನ ಕೇಳ್ತಿದ್ರು. ಅವ್ರು ಒಂದ್ ಕಡೆ ಬರ್ದಾರ. ಅವರ ಭಾವನೆಗಳನ್ನ ಒಂದ್ ಕಡೆ ವ್ಯಕ್ತಪಡ್ತಾರ ಆ ಸಮಯದ್ದು. ಹೇಳ್ತಿದ್ರು, ಅಂದ್ರೆ ನಂದಿಮಠ ಅವರು ಬಾನುಲಿ ಒಳಗೆ ಅವ್ರು ಹೇಳ್ತಿದ್ರು, ಕಣ್ಣಿನಲ್ಲಿ ಧಾರೆಗಟ್ಟಿತ್ತು. ಅಂದು ರಾತ್ರಿ ನಾನು ಹಾಗೇಗೆ ಅತ್ತೆನೋ ಗೊತ್ತಿಲ್ಲ, ಹಾಗೇಗೆ ಕಣ್ಣೀರು ಹಾಕಿದೆನೋ, ಇಂಥ ಹಾಳನನ್ನು ನಾನು ಬಹಳ ಕಾಲದಿಂದ ನಾನು ಕಂಡಿರ್ಲಿಲ್ಲ. ಬಸವನಾಳವರ ಅಂತಿಮ ದರ್ಶನಕ್ಕೆ ಅವರನ್ನ ಕೂರಿಸಿದಾಗ ಅವ್ರು ಇನ್ನೂ ತಮ್ಮ ಮಾಡೋ ಕೆಲಸನೇ ಯೋಚಿಸ್ತಿದ್ರೇನೋ ಅಂತ ಎಲ್ಲರಿಗೂ ಅನಿಸ್ತಿತ್ತಂತೆ. ಅವರು ನಿಧನದ ನಂತರ ಸಾಕಷ್ಟು ಕೆಲಸಗಳು ಅರ್ಧಕ್ಕೆ ನಿಂತು ಹೋದು. ಅವರು ನಿಧನರಾದಾಗ ಅವ್ರ ಕೊನೆ ಮಗಳು ಒಂದು ಹಸುಗೂಸು ಮೊನಾಲಿಸಾ ಕೊನೆಯ ಉಸಿರು ಇರುವವರೆಗೂ ಸಮಾಜದ ಜವಾಬ್ದಾರಿಯನ್ನ ಇವರು ಹೊತ್ತಿದ್ರು. ಆದ್ರೆ ಇವರ ಕುಟುಂಬದ ಜವಾಬ್ದಾರಿಯು ಚಿಕ್ಕ ಚಿಕ್ಕ ಮಕ್ಕಳನ್ನ ಇವರ ಪತ್ನಿ ಮತ್ತು ಪ್ರೀತಿಯ ತಮ್ಮನಿಗೆ ವಹಿಸಿಕೊಟ್ಟು ಇವರು ಈ ಲೋಕವನ್ನ ಅಗಲಿದ್ರು. ಸಮಾಜ ಇವರ ಕುಟುಂಬದ ಜೊತೆಗೆ ಎಷ್ಟು ನಿಂತಿತ್ತು ನನಗೆ ಗೊತ್ತಿಲ್ಲ. ಬದುಕಿದ 58 ವರ್ಷದ ಬದುಕಿನೊಳಗೆ ಬಸವನಾಳವರಿಗೆ ಸಿಕ್ಕಿದ್ದೇನೋ, ಸಾಮಾನ್ಯರಿಂದ ಪಂಡಿತರವರೆಗೂ, ಶ್ರೀಮಂತರಿಂದ ಬಡವರವರೆಗೂ, ಬಾಲರಿಂದ ಅಬಾಲವೃದ್ಧವರೆಗೂ ಅವರಿಗೆ ಸಿಕ್ಕಿದ್ದು ಗೌರವ, ಅಭಿಮಾನ, ಪ್ರೀತಿ, ವಿಶ್ವಾಸ. ಬಸವನಾಳವರು ಸಾಗರ, ಅವರಿಂದ ಆ ಸಾಗರದಿಂದ ನಾನು ನನಗೆ ಮಿತಿಗೆ ಒಂದು ಬೊಗಸೆ ಮಾತ್ರ ಎತ್ತಿಕೊಡಕ್ಕೆ ತಮಗೆಲ್ಲ ಸಾಧ್ಯ ಆಯ್ತು. ಇಂತಹ ಪ್ರಾತಸ್ಮರಣೀಯರನ್ನು ನೆನೆದಾಗ್ಲೇ ಸೂರ್ಯೋದಯ, ಮರೆತಾಗ್ಲೇ ಅಸ್ತಮಾನ. ನೆನೆಯುತ್ತಾ ಇರೋಣ, ಅವರಿಗಾಗಿ ಅಲ್ಲ, ನಮ್ಮ ಬಾಳನ್ನ ಚೊಕ್ಕ ಮಾಡ್ಕೊಳ್ಳೋದಕ್ಕೆ ಅಂತ. ಮತ್ತೊಂದು ಸಣ್ಣದು ಒಂದು 4 ಲೈನಿನ ಪದ್ಯವನ್ನ ಓದುತ್ತೇನೆ. ಬಾಳು ಎಂಬ ಹಾಡು ಜೀವ ತುಂಬಿ ಹಾಡು, ಜೀವ ಮುಗಿದ ಮೇಲೂ ಕಾಡುವ ಹಾಗೆ ಹಾಡು. ಬಾಳು ಎಂಬ ಹಾಡು ಜೀವ ತುಂಬಿ ಹಾಡು, ಜೀವ ಮುಗಿದ ಮೇಲೂ ಕಾಡುವ ಹಾಗೆ ಹಾಡು. ಉಪನ್ಯಾಸಕ್ಕೆ ಅನುವು ಮಾಡಿಕೊಟ್ಟ ಸುಜಾತ ಅಮ್ಮನವರಿಗೆ ಮತ್ತು ಕೇಳಿದ ಸಹೃದಯರಾದ ಎಲ್ಲ ಬಂಧು ಭಗಿನಿಯರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಮಾಹಿತಿ ಕೊಡೋದ್ರೊಳಗೆ ಎಲ್ಲಾದ್ರೂ ಸ್ವಲ್ಪ ತಪ್ಪು ಮಾಹಿತಿ ಇದೆ ಅಂತ ಅನಿಸಿದಾಗ ದಯವಿಟ್ಟು ಹಂಚಿಕೊಳ್ಳಬೇಕು, ಅದನ್ನ ತಿದ್ದಬೇಕು ಅಂತ ನಾನು ನಿಮಗೆ ವಿನಯಪೂರ್ವಕವಾಗಿ ಕೇಳ್ಕೊಳ್ತೇನೆ. ಧನ್ಯವಾದಗಳು. ಶರಣು ಶರಣಾರ್ಥಿ.
ಧನ್ಯವಾದಗಳ್ರಿ ಅಕ್ಕ. ಶರಣಾರ್ಥಿಗಳು. ಅದ್ಭುತ ಅವರ ಜೀವನ ದರ್ಶನ ಕೇಳಿ ನಾವೆಲ್ಲರೂ ಧನ್ಯರಾದಿವಿ. ಬಹಳ ಎಂತ ಒಂದು ನೀವ್ ಹೇಳಿದ್ರಲ್ಲ, ಇಂಥವರನ್ನ ಪ್ರಾತಸ್ಮರಣೀಯರನ್ನ ನೆನೆದಾಗಲೇ ಉದಯ, ನಾವ್ ಮರ್ತೀವಿ ಅಂದ್ರ ಅಸ್ತಮಾನ, ಇದನ್ನೇ ಸೂರ್ಯೋದಯ ಸೂರ್ಯಾಸ್ತ ಅಥವಾ ಜನನ ಮರಣ ಅನ್ನೋದು ಅಥವಾ ಸ್ವರ್ಗ ನರಕ ಅನ್ನೋದು. ಇಂಥ ಪ್ರಾತಸ್ಮರಣೀಯರನ್ನ ನಾವು ನೆನೆದಿವಂದ್ರ ಅದೇ ಸ್ವರ್ಗ. ಅವ್ರನ್ನ ಮರುತು ನಾವು ಮುಂದ್ ನಡೆದೀವಿ ಅಥವಾ ಹಿಂದ್ ನಡೆದೀವಿ ಅಂದ್ರ ಅದೇ ನರಕ ಅಂತ ಹೇಳಿ ಹೇಳ್ಬೋದು, ಅದೇ ಅಜ್ಞಾನ ಅಂತ ಹೇಳಿ ಹೇಳ್ಬೋದು. ಅದೇ ಅಜ್ಞಾನಕ್ಕ ಒಂದ ಕಾರಣ ಆಗ್ತದ, ಅಜ್ಞಾನಕ್ಕ ಮೂಲ ಆಗ್ತದ ಅಂತ ಹೇಳಿ ಹೇಳ್ಬೋದು. ಇಂತ ಪ್ರಾತಸ್ಮರಣೀಯರನ್ನ ನೆನೆದು ಅವ್ರಿಗೇನ್ ಮಾಡ್ಬೇಕಾಗಿಲ್ಲ, ನಮ್ಮ ಜೀವನದಲ್ಲಿ ನಾವು ಬೆಳಕನ್ನ ಕಾಣ್ಬೇಕಾಗ್ಯದ. ಅಂತ ಬೆಳಕನ್ನ ತೋರಿಸ್ತಕ್ಕಂತ ಎಂದೂ ಮರೆಯಾಗದ ಸೂರ್ಯರು ಈ ಪ್ರಾತಸ್ಮರಣೀಯರು ಅಂತ ಹೇಳಿ ಹೇಳ್ಬೋದು. ಅಂತವರ ಒಂದು ಜೀವನ ದರ್ಶನವನ್ನ 2 ದಿನಗಳ ಕಾಲ ತಾವು ಅದ್ಭುತವಾಗಿ ಅದನ್ನ ಅಚ್ಚುಕಟ್ಟಾಗಿ ಅದನ್ನೆಲ್ಲಾ ಒಂದ್ ಕಡೆ ಕ್ರೋಢೀಕರಿಸಿ ಸ್ಟೆಪ್ ಆಗಿ ಅವರ ಜೀವನ ದರ್ಶನವನ್ನ ನಮ್ಮೆಲ್ಲರಿಗೆ ಮಾಡಿಸಿದ್ರಿ ಅಕ್ಕ. ತಮಗೆ ಅನಂತ ಭಕ್ತಿಯ ಶರಣಾರ್ಥಿಗಳು. ಅವ್ರ ಜೀವನದೊಳಗು ಹಲವಾರು ಕಷ್ಟ ನಷ್ಟ, ಕುಟುಂಬ, ಅವ್ರ ಜವಾಬ್ದಾರಿ ಎಲ್ಲಾ ಇದ್ದು ಅದ್ರ ಜೊತೆಗೇನೆ ಅವ್ರ ಏನ್ ಮಾಡಿದ್ರಂದ್ರ ಸಮಾಜಕ್ಕಾಗಿ ತಮ್ಮನ್ನ ತಾವು ತೊಡಗಿಸ್ಕೊಂಡು ಇಡೀ ಜೀವನವೆಲ್ಲಾ ಸಮಾಜದ ಒಳಿತಿಗಾಗಿ, ಸಮಾಜದ ಒಂದು ಉನ್ನತಿಗಾಗಿ ಅವ್ರ ಜೀವನವನ್ನ ತೇಯ್ದ್ರು. ಆದ್ದರಿಂದಲೇ ಅವರು ಸಾವಿಲ್ಲದ ಶರಣರು, ಆದ್ದರಿಂದಲೇ ಅವರು ಮಹಾತ್ಮರು, ಆದ್ದರಿಂದಲೇ ಅವರು ಶರಣರು, ನಡೆದ ಶರಣರು ಅಂತ ಹೇಳಿ ನಾವ್ ಹೇಳ್ತೀವಿ. ಅವರಿಗೆ ಸಾವಿಲ್ಲ, ಅವರು ಎಂದೂ ಸಾಯ್ಲಾರರು. ಅವ್ರು ಬೀಜ ಬಿತ್ತಿ ಹೋಗ್ಯಾರ, ಆ ಬೀಜ ಒಂದಿಲ್ಲ ಒಂದು ದಿನ ಬೆಳೆಯನ್ನ ಕೊಡ್ತದ ಅನ್ನೋದಕ್ಕ ಈಗ ನೂರಾರು ಜನರು ನಾವೆಲ್ಲರೂ ಕೇಳ್ತಾ ಇದೀವಿ, ನೀವು ಅದನ್ನ ಹೇಳ್ತಾ ಇದ್ದೀರಿ. ಈ ಜೀವಂತಿಕೆ ಅವರ ಒಂದು ಇರುವಂತ ಒಂದು ವಾಸ್ತವಿಕತೆ ಅಂತ ಹೇಳಿ ನಾವ್ ಹೇಳ್ಬೋದು. ಧನ್ಯವಾದಗಳ್ರಿ ಅಕ್ಕ. ಶರಣಾರ್ಥಿಗಳು ಮತ್ತೊಮ್ಮೆ. ಈಗ ಯಾರಾದ್ರೂ ಅವ್ರ ವಿಷಯದ ಕುರಿತು ಅಥವಾ ತಿಗಡಿ ಅಪ್ಪಾಜಿಯವರು ವೇಳೆ ಬಹಳಷ್ಟ ಆಗ್ಯದ, ತಿಗಡಿ ಅಪ್ಪಾಜಿಯವರು ಇನ್ನಷ್ಟು ಈ ಅನುಭವಕ್ಕ ತಾವು ಒಂದಿಷ್ಟು ಅನುಭವವನ್ನ ಸೇರಿಸ್ಬೇಕು ಅಂತ ಹೇಳಿ ಕೇಳ್ತಾ ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲರಿಗೂ ಶರಣಾರ್ಥಿಗಳು. ಪ್ರಾತಸ್ಮರಣೀಯರಾದ ಬಸವನಾಳರ ಬಗ್ಗೆ ಒಬ್ಬ ಸಾಹಿತ್ಯದ ವಿದ್ಯಾರ್ಥಿ, ಒಬ್ಬ ಅಧ್ಯಾಪಕ ಏನ್ ಮಾಡ್ಬೇಕಾಗಿತ್ತು ಅದಕ್ಕೆ ಸರಿದೊರೆಯಾಗಿ ಬಹಳಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಯಾಕಂದ್ರೆ ಬಹಳಷ್ಟು ಕಷ್ಟಪಟ್ಟಿದ್ದಾರೆ. ಸುಲಭ ಅಲ್ಲ ಅದನ್ನು ಹುಡುಕೋದು, ಅದೆಲ್ಲ ಮಾಡೋದು. ಬಸವನಾಳರ ಬಗ್ಗೆ ಇನ್ನೂ ಬೇಕಾದಷ್ಟು ಹೇಳೋ ಇದಾವೆ, ಇಲ್ಲಂತ ನಾನು ಹೇಳ್ತಾ ಇಲ್ಲ. ಬಹಳ ಸಂಕ್ಷಿಪ್ತವಾಗಿ ಅವರ ಮಹತ್ವ ಹೇಳೋದು. ಅವರು ಪದೇ ಉಲ್ಲೇಖ ಮಾಡಿದ್ದಾರೆ ಬಸವಣ್ಣವರ ಶತಸ್ಥಲ ವಚನಗಳು ಅನ್ನೋದನ್ನ ಹೇಳಿದ್ದಾರೆ. ನಿಜವಾಗಿ ಕೂಡ ಒಂದು ಮಾತು ಬರ್ತದೆ, ಏನು ಅಂದ್ರೆ ಅದನ್ನ ಇವರು ಕೂಡ ತಮ್ಮ ಉಪನ್ಯಾಸದಲ್ಲಿ ಹೇಳಿದ್ದಾರೆ. ಆ ವಿಷಯವನ್ನು ಕೂಡ ಇಲ್ಲಿ ಬಂದಿದೆ. ಏನು ಅಂದ್ರೆ ವಚನಗಳನ್ನ ಸರಿಯಾಗಿ ಸಲಕಟ್ಟಿನ ಹಾಗೆ ಜೋಡಿಸುವ ಒಂದು ಕ್ರಿಯೆ ಇವ್ರ ಕಾಲದಲ್ಲಿ ನಡೀತು ಅನ್ನೋದು ಕೂಡ ಹೌದು. ಅದರ ಜೊತೆಗೆ 10 ಹಲವಾರು ವಚನಗಳನ್ನ ಅವರು ಮುರಿದು ಕಟ್ತಾರೆ. ಷಟ್ಸ್ಥಲ ವಚನಗಳಲ್ಲಿ ಸುಮಾರು 960-61 ವಚನಗಳಿದಾವೆ. ಈ ವಚನ ಸಾಹಿತ್ಯದ ಒಂದು ಸ್ಥೂಲ ಇತಿಹಾಸದಲ್ಲಿ ವಚನಗಳ ಸಂಗ್ರಹ ಮೊದಲ ಯುಗ ಅದು ಹಳಕಟ್ಟಿಯವರಿಂದ. ಅದು ಒನ್ ಮ್ಯಾನ್
ಆರ್ಮಿ ಇದ್ದ ಹಾಗೆ ಅದು. ದೈತ್ಯ ಪ್ರತಿಭೆ, ದೈತ್ಯ ಶಕ್ತಿ, ಮನೆ ಮಠ ಮಾರು, ಹೆಂಡ್ರು, ಮಕ್ಕಳು, ಮಗ ಸತ್ರು, ಏನೇನಾದ್ರೂ ಅವರು ಅದನ್ನ ಪರಿಭಾವಿಸದೆ ದುಡಿದು ವಚನಗಳನ್ನ ಒಂದು ಸ್ಥಿತಿಗೆ ತಂದು ನಿಲ್ಲಿಸಿದ ಕೀರ್ತಿ ಅವರಿಗೆ ಸಲ್ತದೆ. ಅದಕ್ಕೆ ಅವರನ್ನ ವಚನ ಪಿತಾಮಹ ಅಂತ ಕರಿತೀವಿ. ಎಲ್ಲಿ ಸಿಗತ್ತೆ ಬಿಡ್ಲಿಲ್ಲ, ಎಲ್ಲ ಎಳ್ಕೊಂಡ್ ಬಂದು ಗುಡ್ಡೆ ಹಾಕೋದೇ ಕೆಲಸ ಆಯ್ತು ಅವ್ರಿಗೆ. ಮತ್ತ ಹಂಗೆ ಅವ್ರು ಇಟ್ಕೊಳ್ಳಿಲ್ಲ, ಅದನ್ನ ಒಂದು ಪತ್ರಿಕೆ ತೆಗೆದು ಪ್ರಕಟ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಈ ಎಲ್ಲವೂ ಸಾಲ ಸೋಲ ಶೀಲ ಕಟ್ಟಿ ಅವ್ರ ಜೀವನ ದುಡಿದ್ರು. ತಾಳೆಗರಿಗಳು ಮಠಮಾನ್ಯಗಳೆಲ್ಲಿದ್ವು, ಕೆಲವ್ರ ಮನೆಗಳೆಲ್ಲಿದ್ವು, ಕೆಲವನ್ನ ವಸೂಲಿ ಹಚ್ಚಿ ತರಿಸ್ಕೊಂಡ್ರು, ಕೆಲವನ್ನ ಬೇಡಿದ್ರು, ಕಾಡಿದ್ರು. ದುರ್ದೈವ ಅಂದ್ರೆ ಕೆಲವರು ಹಣದ ಆಮಿಷಕ್ಕಾಗಿ ಕೈ ಒಡ್ಡಿದ್ರು. ಅದರಲ್ಲಿ ಎಷ್ಟೋ ಮಠಮಾನ್ಯಗಳು ಕೂಡ ಇದಾವೆ. ತಮ್ಮ ಮನೆ ಆಸ್ತಿ ಬಹಳಷ್ಟುಗಳನ್ನ ಮಾರ್ತಾರೆ, ಕೊಂಡುಕೊಂಡು ಬರ್ತಾರೆ ಅವನ್ನೆಲ್ಲ. ಅಷ್ಟೇ ಏಕೆ ತಮ್ಮ ಸ್ವಂತ ಮನೆಯನ್ನ ಬ್ಯಾಂಕಿಗೆ ಅಡುವಿಟ್ಟಿರ್ತಾರೆ. ಅದನ್ನ ಹರದ್ ಹಾಕೋ ಕ್ರಿಯೆ ಬಂದಿರ್ತದೆ. ಬಹಳ ಅದ್ಭುತ ಇದು. ಅವಾಗ ಇಲ್ಲಿ ಸಿರಿಗೆರೆಯಲ್ಲಿ ಹಿಂದಿನ ಸ್ವಾಮಿಗಳು ಅವ್ರಿಗೊಂದು ಸನ್ಮಾನ ಮಾಡ್ತಾರೆ. ಸನ್ಮಾನ ಮಾಡುವಾಗ ಮೈಸೂರು ಮಹಾರಾಜರು ಸಿರಿಗೆರೆ ಮಹಾಸ್ವಾಮಿಗಳಿಗೆ ಕೊಟ್ಟಂತ ಒಂದು ಚಿನ್ನದ ಒಂದು ಪದಕ ಕೊಟ್ಟಿರ್ತಾರೆ. ಅವರನ್ನು ಸನ್ಮಾನಿಸಿ ಅರಮನೆಯಲ್ಲಿ ಅವರು ಆ ಪದಕವನ್ನ ಇವ್ರಿಗೆ ಕೊಟ್ಟು, ಫಕೀರಪ್ಪ, ಇದು ನಮ್ಮ ಮನೆ ಅಲಂಕಾರಿಕ ವಸ್ತುವಾಗಿ ಬಿದ್ದದ, ಇದನ್ನು ಮಾರು, ಮೊದಲು ಬ್ಯಾಂಕಿಗೆ ಹಣ ಕಟ್ಟಿ ನಿನ್ನ ಮನೆ ಬಿಡಿಸ್ಕೊ, ಸೂರಿಲ್ಲ ಅಂದ್ರೆ ಎಲ್ಲಿರ್ತೀಯಪ್ಪ ಅಂತ ಹೇಳಿ ಕೊಟ್ಟಾಗ ಅದರಿಂದ ಅವರು ಮನೆ ಬಿಡಿಸ್ಕೋತಾರ. ಮತ್ತೆ ಈ ಸ್ಥಿತಿಗೆ ಬಂದು ನಿಂತಿದ್ರು ಅನ್ನೋದು. ಮತ್ತು ಮೈಸೂರು ಮಹಾರಾಜರು ಅವರನ್ನು ಸನ್ಮಾನ ಮಾಡುವಾಗ ಅಲ್ಲಿ ಅವರು ಕೋರಿಕೆ ಇಟ್ರು, ಸ್ವಾಮಿ ನೀವು ನಿಮಗೆ ಏನ್ ಬೇಕು ಅಂದಾಗ, ಇಲ್ಲಿ ಸನ್ಮಾನ ಮಾಡೋದು ಇವೆಲ್ಲ ಬೇಡ, ನನಗೆ ಮುದ್ರಣ ಯಂತ್ರ ಹೇಗೋ ತರಿಸ್ಕೊಂಡಿದ್ದೇನೆ, ಅದಕ್ಕೆ ಅಚ್ಚಿನ ಮೊಳೆಗಳಿಗೆ ಒಂದಿಷ್ಟು ಹಣ ಬೇಕಿತ್ತು, ಅದು ಕೊಟ್ರೆ ನಿಮ್ಮ ಉಪಕಾರ ಮರೆಯುವುದಿಲ್ಲ ಅಂತ ತನಗಾಗಿ ಕೇಳಲಿಲ್ಲ. ಮತ್ತು ಮೊಳೆ ಯಾರು ಜೋಡಿಸ್ತಿದ್ರು ಅಂದ್ರೆ ಸ್ವತಃ ಅವರೇ ಜೋಡಿಸ್ತಿದ್ರು. ಅವರೊಬ್ಬ ಅದ್ಭುತ ಪ್ರಿಂಟರು ಕೂಡ ಹೌದು. ಹೀಗೆ ನಾವು ಹೋಗ್ತದೆ ಬಿಡಿ ಆ ಕತೆ. ನಾನು ಯಾಕೆ ಹೇಳಿದೆ ಅಂದ್ರೆ ಅದೊಂದು ದೈತ್ಯ ಪ್ರತಿಭೆ, ಪ್ರಚಂಡ ಶಕ್ತಿ ಅವ್ರದ್ದು. ಅಂತ ಪ್ರೂಫ್ ತಿದ್ದಿಯ ಪತ್ರಿಕೆ ಹೋಗ್ಬೇಕು. ಇವತ್ತು ಮಗ ನಿಧನದ ಸುದ್ದಿ ಬರ್ತದ, KS ಒಂದು ಒಳ್ಳೆ ಆಫೀಸರ್ ಇರ್ತಾನ ಅವನು, ಡೆಲ್ಲಿಯಲ್ಲಿ ಅಕಾಲಿಕ ಮರಣ ಆಗ್ತದ, ಸುದ್ದಿ ಬರ್ತದ, ತಾರ್ ಕಿಸದಾಗ ಇಟ್ಕೊಂಡು ಪತ್ರಿಕೆ ಹೋಗ್ಬೇಕು ಅಂತ ಅದನ್ನು ಸಂಪೂರ್ಣವಾಗಿ ರಾತ್ರಿ ಮುದ್ರಿಸಿ ರೈಲ್ ಹತ್ತಾರೆ. ಇವೆಲ್ಲ ಅವರ ವಚನ ಸಾಹಿತ್ಯದ ಮೇಲಿನ ಪ್ರೀತಿ. ಶಿವ ಕೊಟ್ಟ, ಶಿವ ಕರ್ಕೊಂಡ, ನಂದೇನಿದೆ ಕೆಲಸ, ಈ ಶಿವ ಈ ಕಾಯಕ ಕೊಟ್ಟ, ಇದನ್ನ ಮಾಡಿ ಹೋಗ್ತೀನಿ ಅಂತ ಮಾತು ಬರೀತಾರೆ. ಅವರ ಸಂಗ್ರಹ ಮೊದಲ ಯುಗವಾದ್ರೆ ಎರಡನೇದ್ದು ಸಂಪಾದನಾ ಯುಗ ಅಂತ ಕರೀತಾರೆ. ಸಂಪಾದನೆ ಯುಗ ಅಥವಾ ಒಂದು ರೀತಿ ಪರಿಷ್ಕರಣೆ ಯುಗ, ಎರಡು, ಸಂಪಾದನೆ ಪ್ಲಸ್ ಪರಿಷ್ಕರಣೆ. ಅದಕ್ಕೆ ಮೇರು ಶಿಖರ ಬಸವನಾಡು. ಅವರ ದಾರಿಯೇ ಮುಂದಿನವರಿಗೆ ಹೆದ್ದಾರಿ ಆಯ್ತು. ಅದೊಂದು ದೊಡ್ಡ, ಹೇಗೆ ನಾನು ಯಾಕೆ ಹಳಕಟ್ಟಿ ಅವ್ರದ್ದು ಹೇಳಿದೆ ಅಂದ್ರೆ ಅದೊಂದು ದೊಡ್ಡ ಮೈಲುಗಲ್ಲು. ಆ ಮೈಲುಗಲ್ಲನ್ನ ದಾಟಿದ ನಂತರ ಇನ್ನೊಂದು ದೊಡ್ಡ ಮೈಲುಗಲ್ಲು ಅಂದ್ರೆ ಬಸವನಾಡು. ಈಗ ಉಪನ್ಯಾಸದಲ್ಲಿ ಅಕ್ಕ ಬಹಳಷ್ಟು ವಿವರಗಳನ್ನು ಹೇಳಿದ್ದಾರೆ, ನಾನು ಹೆಚ್ಚು ಹೇಳಕ್ ಹೋಗೋದಿಲ್ಲ. ತಾಡೋಲೆಗಳಲ್ಲಿ ತಾವು ನೋಡಿದ್ರೆ ವಚನಗಳು, ಪ್ರಾಚೀನ ತಾಡೋಲೆಗಳನ್ನ ನೋಡಿದ್ರೆ ಹಿಂದಿನ ವಚನಗಳು ಹೇಗದಾವಂದ್ರೆ, ತಾಡೋಲೆ ಅಕಸ್ಮಾತ್ ಒಂದು
8 ಇಂಚು 9 ಇಂಚು 12 ಇಂಚು ಇತ್ತು ಅಂದ್ರೆ 4 ಸಾಲಿನ ವಚನ ಒಂದೇ ಸಾಲಿನ ಮುಗಿದ್ಬಿಡ್ತದಲ್ಲಿ ಕಂಟಿನ್ಯೂ ಬರೆದು ಬಿಟ್ಟಾರ ಅವ್ರು ಹಂಗೆ. ಯಾಕಂದ್ರೆ ತಾಳೋಲಿಗಳ ಒಂದು ಕೊರತೆ ಅನ್ನೋದಕ್ಕಿಂತ ಅದನ್ನ ತಯಾರು ಮಾಡೋದು ಬಹಳ ಕಷ್ಟದ ಕೆಲಸ. ಹಾಗೆ ಬರಿತಾ ಹೋಗ್ತಾರೆ. ಕೆಲವೊಮ್ಮೆ 2 ಸಾಲು 3 ಸಾಲು ಇವುಗಳನ್ನ ತಮಗೆ ತಿಳಿದಂತೆ ಮುದ್ರಣ ಮಾಡುವಾಗ ಅದನ್ನ ಕತ್ತರಿಸಿ ಅದನ್ನ ಇಟ್ಟವರು ಯಾರು ನಮ್ಮ ಹಳಕಟ್ಟಿಯವರು. ಅವ್ರ ಉದ್ದೇಶ ಮೊದಲು ಮುಟ್ಟಬೇಕು ಅನ್ನೋದಿತ್ತು ಜನರಿಗೆ. ಬಹಳ ತಲೆ ಕೆಡಿಸ್ಕೊಳ್ಳಿಲ್ಲ ಅವರು. ಬಹಳ ತಲೆ ಕೆಡಿಸಿಕೊಂಡವ್ರಂದ್ರೆ ಬಸವ ಸುಮ್ಮನೆ ಬಿಡ್ಲಿಲ್ಲ. ಆ ಎಷ್ಟೋ ಹಳಕಟ್ಟಿಯವರ ವಚನಗಳನ್ನ ಮುರಿದು ಕಟ್ಟಿದ್ರು, ಅರ್ಥಕ್ಕೆ ಭಂಗ ಬರದಂತೆ. ಅರ್ಥ ತಪ್ಪಿದ್ರೆ ಆ ಮೊದಲನೇ ಸಾಲಿನ ಒಂದು ಕೊನೆಯ ಪದವನ್ನು 2ಕ್ಕೆ ಸೇರಿಸೋದು, ಅಥವಾ 2ನೇ ಸಾಲಿದ್ದನ್ನು 1ನೇ ಸಾಲಿಗೆ ಸೇರಿಸೋದು. ಹೀಗೆ ಅವರು ಒಂದು ತಪಸ್ಸಿನಂತೆ ಆ ಕೆಲಸ ಮಾಡಿದ್ದಾರೆ. ಒಂದು ಸಾಲುಗಳನ್ನ ಅರ್ಥಕ್ಕನುಗುಣವಾಗಿ ಔಚಿತ್ಯ ಪೂರ್ಣವಾಗಿ ಅದನ್ನ ಮುರಿದು ಜೋಡಿಸೋದು ಒಂದು ಕೆಲಸ ಆದ್ರೆ, 2ನೇ ಕೆಲಸ ಬಹಳ ಮುಖ್ಯವಾದ ಕೆಲಸ ಅಕ್ಷರ. ಅಂದ್ರೆ ಅವರು ಅದ್ಭುತವಾದಂತಹ ಅವರಲ್ಲಿ ವ್ಯಾಕರಣ ಶಕ್ತಿ ಇತ್ತು. ಕಾವ್ಯಾವಲೋಕನ ಸಂಗ್ರಹ ಮಾಡಿದ್ರು. ಕಾವ್ಯಾವಲೋಕನ ಅನ್ನೋದು ಅದ್ಭುತವಾದಂತಹ ವ್ಯಾಕರಣ ಗ್ರಂಥ. ಅದು ಶಬ್ದವನಿ ದರ್ಪಣಕ್ಕಿಂತ ಹಳೆಯದು, ನಾಗವರ್ಮಂದು. ಅದನ್ನು ಸಂಗ್ರಹ ಮಾಡಿದಾಗ ಅವಾಗ ಅವರಿಗೆ ಆ ಎಲ್ಲ ಈ ವ್ಯಾಕರಣ ಜ್ಞಾನ ಕರಗತಾಗಿದ್ದು ಕಾಣಿಸ್ತದ. ಅದಕ್ಕೆ ಎಲ್ಲೆಲ್ಲಿ ಈ ತಾಳೆ ಓಡೆಗಳನ್ನ ಪ್ರತಿ ಮಾಡುವ ಲಿಪಿಕಾರರು ಮಾಡಿದ ತಪ್ಪುಗಳನ್ನ ಹುಡುಕಿ ಹೆಕ್ಕಿ ತೆಗೆದು, ಈಗ ಅವರು ಒಂದು ವಚನ ಹೇಳಿದ್ರು, ಮೊಲೆ ಎಂಬ ಅನ್ನೋದು. ಆ ಮೊಲೆ ಎಂಬ ಅಂದ್ಬಿಟ್ರೆ ಅಲ್ಲಿ ಅಶ್ಲೀಲ ಅಂತ ಶುರು ಆಗ್ತದೆ. ಮೊಲೆ ಯುಂಬ ಅಂದ್ಮೇಲೆ ಅಲ್ಲಿ ಮಾತೃತ್ವ, ಆ ಮೊಲೆಯನ್ನು ಉಂಬುವ ಆ ಸಂಕೇತ ಅಲ್ಲಿ ಗುರುತಿಸ್ತಾರ ಅವರು. ಅದು ಹೀಗಿರ್ಬೇಕು ಅಂತ ಅದನ್ನ ನಿರ್ಣಯ ಮಾಡ್ತಾರೆ. ಇಂಥವು ಬಹಳಷ್ಟು ಅವರು ಮಾಡಿದ್ದಾರೆ. ಕೆಲವು ಕಡೆ ಜನ್ಮ ಅಂತ ಬರ್ತದೆ. ಅದು ನಿಜವಾಗಿ ಜನ್ಮ ಅಲ್ಲ, ಅದು ಜನ್ನ ಅಂತ ಅದನ್ನ ಅವ್ರು ಗುರುತಿಸ್ತಾರೆ. ಯಾಕಂದ್ರೆ ಆ ವಚನದಲ್ಲಿ ಬರ್ತಕ್ಕಂಥ ಒಂದು ಮಾತೇನಿದೆಯಲ್ಲ ಅದು ಸರಿಯಲ್ಲ ಅಂತ ಅರ್ಥೈಸ್ಕೊತಾರೆ. ಅದು ಹಳಕಟ್ಟಿಯವ್ರಲ್ಲಿ ಹಾಗೆ ಪ್ರಿಂಟ್ ಆಗಿರ್ತದ. ಆದ್ರೆ ಇವ್ರು ಅದನ್ನ ಹಾಗೆ ಬಿಡುದಿಲ್ಲ, ಅದನ್ನ ಒಂದಿಷ್ಟು ತಿದ್ದಿ ಬಿಡ್ತಾರೆ. ಅದೇ ರೀತಿ ಇನ್ನೊಂದು ಬಸವಣ್ಣವರ ವಚನ, ಅದೇ ಕೊಲೆಯೊಳಗೆ ಹುಟ್ಟಿ ಕುಲವನರಸವ ಎಲವೋ ಮಾತಂಗಿಯ ಮಗ ನೀನು, ಸತ್ತುದನು ಎಳೆವನು ಎತ್ತನ ಹೊಲೆಯ. ಅದ್ರ ಮುಂದಿನ ಸಾಲೇನಿತ್ತು ಅಂತಂದ್ರೆ, ಹೋತ ತಂದು ನೀವು ಕೊಲುವಿರಿ. ಹೋತವನ್ನು ಇವರೇ ಕೊಲ್ತಾರೆ. ಸತ್ತುದನು ಎಳೆವನು ಎತ್ತನ ವಲಯ, ಇವೆಲ್ಲ ಹೇಳುವಾಗ ಹೋತ ಹೆಂಗ್ ಬರ್ತದಲ್ಲಿ? ಅದಕ್ಕದು ಹೋತ ಅಲ್ಲ, ಅದು ಹೊತ್ತು ತಂದು ನೀವು ಕೊಲುವಿರಿ. ಸತ್ತದನ್ನ ಎಳೆಯುವುದು, ಹೊತ್ತು ತಲ್ಲುವುದು, ಕೊಲ್ಲುವುದು. ಅವರಲ್ಲಿ ಎಂತಹ ಒಂದು ಔಚಿತ್ಯ ಜ್ಞಾನ ಇತ್ತು. ಮತ್ತು ಈ ಚಾತುರ್ವರ್ಣ್ಯಗಳ ಕಾರ್ಯಗಳ ಬಗ್ಗೆ, ಕುಲಕಸಬುಗಳ ಬಗ್ಗೆ 12ನೇ ಶತಮಾನದಿಂದಲೂ ಎಂತದ್ದಿತ್ತು. ಇದರ ಸಾಮಾಜಿಕ ಅಧ್ಯಯನ, ಸಾಂಸ್ಕೃತಿಕ ಅಧ್ಯಯನ ಮಾಡಿದ್ರೆ ಮಾತ್ರ ಇವೆಲ್ಲ ಗೊತ್ತಾಗುತ್ತೆ. ವಚನ ಪರಿಷ್ಕರಣೆ ಅನ್ನೋದು ಬಹಳ ಕಷ್ಟದ ಕೆಲಸ, ಸುಲಭ ಅಲ್ವೇ ಅಲ್ಲ. ಅದು ಹೆಜ್ಜೆ ಹೆಜ್ಜೆಗೂ ಜಾರತಕ್ಕಂತ ಕೆಲಸ. ಅಂತ ಅದ್ಭುತವಾದ ಕೆಲಸಗಳನ್ನ ಅವರು ಮಾಡಿದ್ದಾರೆ. ಬೇಕಾದಷ್ಟು ಉದಾಹರಣೆಗಳನ್ನ ಅವರು, ಅದಕ್ಕೆ ಹೇಳಿದ್ರು, ಅವರ ಪ್ರಸ್ತಾವನೆ ಎನ್ನುವುದು ಇದೆಯಲ್ಲ, ಒಂದು 50 ಪುಟ ಅದ್ಭುತವಾದ ಪ್ರಸ್ತಾವನೆ. ಅದು ಯಾರಾದರೂ ವಚನವನ್ನ ಓದುವವರಿಗೆ ಹೇಗೆ ಓದಬೇಕು, ವಚನ ಪರಿಷ್ಕರಣೆ ಮಾಡುವವರಿಗೆ ಹೇಗೆ ಪರಿಷ್ಕರಣೆ ಮಾಡಬೇಕು ಅನ್ನುವ ಒಂದು ಅದ್ಭುತವಾದಂತಹ ಒಂದು ಗ್ರಂಥನೇ ಆಗ್ಬೇಕದು. ಅದೊಂದು ಕೈಪಿಡಿ ಹಾಗೆ ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಅಂತಹ ಕೆಲಸವನ್ನ ಬಹು ಅದ್ಭುತವಾದ ಹಾಗೆ ಮಾಡಿದಾಗ ಅವರು
ತಪ್ಪೇ ಮಾಡಿಲ್ಲೇನು ಅಂತ ಅರ್ಥ ಅಲ್ಲ. ಅದಕ್ಕೆ ತಪ್ಪು ಮಾಡಿರ್ತಾನೆ. ಒಂದ್ ಮಾತು ಈ ಸಂಶೋಧಕರಿಗೆ ಹೇಳ್ತಾರೆ, ನಮ್ಮ ಕಲಬುರ್ಗಿ ಗುರುಗಳು ಏನ್ ಹೇಳ್ತಾರಂದ್ರೆ, ಸಂಶೋಧಕ ತಪ್ಪು ಮಾಡಬಹುದು, ಸುಳ್ಳು ಹೇಳಲಾರ ಅಂತ. ಯಾಕಂದ್ರೆ ಆತನಿಗೆ ದೊರೆತ ದಾಖಲೆಗಳನ್ನ ನಂಬಿ ಆತ ಒಂದು ಮಾತನ್ನ ಅಲ್ಲಿ ಆಡ್ತಾನೆ. ಅದು ಸುಳ್ಳಾಗಿರಬಹುದು, ಆದ್ರೆ ಅದು ತಪ್ಪಾಗಿರ್ಬಹುದು, ಆದ್ರೆ ಅದು ಸುಳ್ಳಲ್ಲ. ಯಾಕಂದ್ರೆ ಆತ ಮಾಡಿದ ಆ ಕೆಲಸಕ್ಕೆ ಆಧಾರ ಕೊಟ್ಟಿರ್ತಾನೆ. ಮುಂದೊಂದು ದಿನ ಆ ಆಧಾರವೂ ಕೂಡ ಸುಳ್ಳು ಅಂತ ಆದಾಗ ಅದೇ ಸಂಶೋಧಕ ಅದನ್ನ ಒಪ್ಪಿಕೊಂಡು ಮುಂದುವರಿಬೇಕಾಗ್ತದ ಅನ್ನೋ ಮಾತು ಅವ್ರು ಹೇಳ್ತಾರೆ. ಅದಕ್ಕೆ ಸಂಶೋಧನೆ ಎಂಬುದು ಅಲ್ಪ ವಿರಾಮದಿಂದ ಅರ್ಧ ವಿರಾಮದೆಡೆಗೆ, ಅರ್ಧ ವಿರಾಮದಿಂದ ಪೂರ್ಣ ವಿರಾಮದೆಡೆಗೆ ಸಾಗುವ ನಿರಂತರ ಪ್ರಕ್ರಿಯೆ ಅಂತ. ಅದು ಎಂಡ್ಲೆಸ್ ಜಾಬ್ ಇದು ಹೇಳ್ತಾರೆ. ಅಲ್ಲಿ ನಂಬಿ ಕರೆದಡೆ ಓ ಎನ್ನನೇ ಶಿವನು, ಎಲ್ಲರಿಗೂ ಗೊತ್ತಿರುವುದು, ನಂಬದೆ ನಚ್ಚದೆ ಬರಿದೆ ಕರೆಯುವವರ ಕೊಂಬ. ಇದನ್ನ ಹೇಳುವಾಗ, ಇದನ್ನ ಪರಿಷ್ಕರಣೆ ಮಾಡುವಾಗ ಅವರು ಒಂದು ಮಾತು ಹೇಳ್ತಾರೆ. ಏನು ಅಂತಂದ್ರೆ, ನಂಬಿ ಅನ್ನೋ ಮಾತನ್ನ 63 ಪುರಾತನರಲ್ಲಿ ಸೌಂದರ್ಯ ನಂಬಿ ಅಂತ ಒಬ್ಬ ಶರಣ ಬರ್ತಾನೆ. ಆತನ ವಿವರವನ್ನ ಇವರು ಬಹುಶಃ ಕೊಡ್ತಾರೆ, ಅಲ್ಲಿ ವಿಶ್ಲೇಷಣೆಯಲ್ಲಿ ಬರೀತಾರೆ. ಸೌಂದರ್ಯ ನಂಬಿಯನ್ನ ಕುರಿತು ಬಸವಣ್ಣವರು ಹೇಳಿದ್ದಾರೆ. ಯಾಕಂದ್ರೆ ಅವನ ಕತೆ ಅಂತೂ ವಿಚಿತ್ರ. 63 ಪುರಾತನರ ಕತೆ ಓದ್ಬಿಟ್ರೆ ಅದ್ ಸೌಂದರ್ಯ ನಂಬಿ ತನ್ನ ಬಡದಿಯ ಎದೆ ಮೇಲೇನೆ ಶಿವನನ್ನ ನಾನು ಸಾಕ್ಷಾತ್ಕರಿಸಿಕೊಳ್ತೇನೆ ಅಂತ ತಿಳಿದುಕೊಂಡು, ಅದೇ ಶಿವಲಿಂಗ ಅಂತ ತಿಳಿದುಕೊಂಡು ಪ್ರಾರ್ಥನೆ ಮಾಡಿ ನಂಬಿ ಕರೀತಾನೆ. ಶಿವ ಅಲ್ಲಿ ಪ್ರತ್ಯಕ್ಷನಾಗ್ತಾನೆ ಅಂತ ಏನೋ ಒಂದು ಕತೆ ಬರ್ತದೆ. ಇಲ್ಲಿ ಬಸವಣ್ಣವ್ರಿಗೆ ನಂಬಿ ಕರೆದಡೆ ಯಾಕೆ ಅಂದ್ರೆ, ನಂಬಿನ ಅವನನ್ನ ಇಟ್ಕೊಂಡು ಇವ್ರು ಇದನ್ನ ಬರ್ದಾರೆ ಅಂತ ಹೇಳ್ತಾರೆ. ಇದು ಮುಂದೆ RC ಹಿರೇಮಠರ ಕಾಲದಲ್ಲಿ ಮುಂದೆ ಇಲ್ಲ, ಅದು ಹಾಗಲ್ಲ. ಅವರು ಹೇಳಿದ್ದು ಇದರಿಂದ ಹೇಳಿದ್ದಾರೆ, ಆ ತರ ಏನು ಅಲ್ಲ ಅಂತ. ಹೀಗೆ ಕೆಲವೊಂದು ಸಣ್ಣ ಪುಟ್ಟ ದೋಷಗಳು ಇರ್ಬೋದು, ಆದರೆ ಅವರು ಮಾಡಿದ ರೀತಿ, ಹಳೆಗನ್ನಡದ ರಕಾರ ಹೊಸಗನ್ನಡದ ರಕ, ಅಲ್ಲಿ 2 ಳ ರೇಫ ಶಕಟ ರೇಫ ಅಂತ ಕರೀತಾರೆ, ಗಳ ಕುಳ ಕ್ಷಳ ಅಂತ ಕರೀತಾರೆ. ಈ ವ್ಯಾಕರಣದಲ್ಲಿ ಬರುವಂತಹ ಕೆಲವು ವಿಷಯ, ಎಲ್ಲಿ ಹಳೆಗನ್ನಡದ ಎಲ್ಲಿ ಎಲ್ಲಿ ಅದನ್ನು ತೆಗಿಬೇಕು, ಎಲ್ಲಿ ಇಡಬೇಕು, ಇವು ಬಸವಣ್ಣ ಆ ಕಾಲದಲ್ಲಿ ಮಾಡಿದ ದೋಷಗಳೆಲ್ಲ ಲಿಪಿಕಾರರು ಮಾಡಿದ ದೋಷಗಳು. ಇವೆಲ್ಲ ಇವುಗಳನ್ನು ಕೂಡ ಸರಿಪಡಿಸುವ ಅದ್ಭುತ ಕೆಲಸ ಆ ವಚನ. ಇವತ್ತಿಗೂ ಆ ಪುಸ್ತಕ ಅಮ್ಮ ಹೇಳಿದ್ರಲ್ಲ, ಈಗ ನಿಮ್ ಇದರಲ್ಲಿ ಸಿಗ್ತದ, ನೀವು ಗೂಗಲ್ದಲ್ಲಿ ಅದರಲ್ಲಿ ಕೂಡ ನೀವು ನೋಡಬಹುದು ಅವರು ಹೇಗೆ ಆ ಕೆಲಸ ಮಾಡಿದ್ದಾರೆ. ಇವತ್ತಿಗೂ ಕೂಡ ನಾವು ನೋಡಿದೀವಿ. ನಮ್ಮ ವಚನ ಸಂಪುಟಗಳು ಕರ್ನಾಟಕ ಸರ್ಕಾರ 4 ಮುದ್ರಣಗಳನ್ನು ಕಂಡಿದೆ. ಈಗ 4ನೇ ಮುದ್ರಣ ಹೊರಗೆ ಬಂದಿದೆ. ಆ 4ನೇ ಮುದ್ರಣದ ಬಸವಣ್ಣನವರ ವಚನಗಳನ್ನ ಮತ್ತು ಹಳಕಟ್ಟಿ ಅವರ ಸಠಸ್ಥಳ ವಚನಗಳನ್ನ ನೋಡಿದಾಗ ಬಹುಶಃ ಅದರಲ್ಲಿ ಬಹುಪಾಲು ವಚನಗಳು ಹಳಕಟ್ಟಿ ಅವ್ರು ಏನ್ ಮಾಡಿದಾರೆ ಹಾಗೆ ಇಟ್ಟಿದ್ದಾರೆ. ಹತ್ರ 50-60 ವರ್ಷ ಆದ್ರೂ ಕೂಡ ಅವರ ಪರಿಷ್ಕರಣೆಯ ಶಕ್ತಿ, ಸಾಮರ್ಥ್ಯ, ಪ್ರತಿಭೆ, ಔಚಿತ್ಯತೆ ಎಂಥದ್ದು ಅನ್ನೋದು ನಮಗಾದ್ರೆ, ನಾನು ಇಲ್ಲಿರುವ ಎಲ್ಲಾ ವಚನಗಳನ್ನ ಅಲ್ಲಿಗೆ ನೋಡಿದ್ದೇನೆ. ನಿಜವಾಗಿ ಕೂಡ ನಾವು ಅವ್ರಿಗೆ ಎಷ್ಟು ಹಣೆ ಮನಿದರೂ ಕೂಡ ಸಾಲದು. ಆ ರೀತಿ ಮಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿ. ಅದಕ್ಕೆ ವಚನ ಸಾಹಿತ್ಯ ಓದುವವರಿಗೆ ಖಂಡಿತವಾಗಿ 48 ಪುಟ ಓದಿದ್ರೆ ಇನ್ನೂ ಆ ವಚನಗಳಲ್ಲಿ ಏನಾದರೂ ಕೂಡ ಒಂದಿಷ್ಟು ಪರಿಷ್ಕರಣೆ ಮಾಡಬೇಕು ಅನ್ನುವ ಒಂದು ಸಣ್ಣ ಸೂಚನೆ ನಮಗೆ ಹೊಳಿಲಿಕ್ಕೆ ಸಾಧ್ಯತೆ ಇದೆ. ಸುಮ್ಮನೆ ಓದಬಾರ್ದು, ಹಿಂಗ ಓದ್ಬೇಕು, ಹಿಂಗಿರಬೇಕು. ಇಂತಹ ಮಾತುಗಳನ್ನ
ಹೇಳಿದ್ದಾರೆ. ಅದೇ ರೀತಿ ಇದೊಂದು ಮಾಸ್ಟರ್ ಪೀಸ್ ಅಂತ ಇವತ್ತಿಗೂ ಕರೀತಾರೆ. ನಮ್ ಗುರುಗಳೇ ಹೇಳಿದ್ರು, ಔಷಧ ನೀವು ಹೆಂಗ್ ಮಾಡ್ಬೇಕು ಹೋದ್ರೆ ಇಲ್ಲಿ ಅಂತ ಹೇಳ್ತಿದ್ರು. ನಮಗೆ ಹೇಳಿದ್ದು 79 ಮತ್ತೆ ಈಗ 45 ವರ್ಷಗಳು ಉರುಳಿದ್ರು ಈಗ ಅದನ್ನೇ ಹೇಳ್ತಾ ಇದ್ದಾರೆ ಗುರುಗಳು. ಅಂತ ಅದ್ಭುತವಾದಂತಹ ಕೃತಿ ನಮಗ್ ಕೊಟ್ಟಿದ್ದಾರೆ ನಮ್ಮ ಗುರುಗಳು. ಅವರು ವೀರಶೈವ ಮಹಾಸಭೆಯ 10ನೇ ಅಧ್ಯಕ್ಷರಾಗಿದ್ರು. ಅಮ್ಮ ಹೇಳಿದ್ರು ಅದನ್ನ. ಮೊದಲ ಅಧ್ಯಕ್ಷರು ಸಿರ್ಸಂಗಿ ಲಿಂಗರಾಜರು ಅದರ ಮೊದಲ ಅಧ್ಯಕ್ಷರಾಗಿದ್ರು. ಬೇಕಾದಷ್ಟು ಜನ ಅಧ್ಯಕ್ಷರ ಪಟ್ಟಿ ಇವತ್ತು ಎಲ್ಲಿಗೆ ಬಂದಿದೆ, ಭೀಮಣ್ಣ ಖಂಡ್ರೆ ಅವರನ್ನು ದಾಟಿಕೊಂಡು ದಾವಣಗೆರೆಯ ಶಾಮನೂರು ಶಿವಶಂಕರಪ್ಪ ಹೀಗೆ ಆ ಪಟ್ಟಿ ಬೆಳಕೋತ ಬಂದಿದೆ. ಅದ್ರ ಒಂದು ನಾನು ನನ್ನ ಒಂದು ಬಹುಶಃ ನನ್ನ ಮಿತಿನೂ ಇರಬಹುದು. ಆರಂಭದಲ್ಲಿ ಏನು ಒಂದು 15 ಜನ DC ಪಾವಟೆ ಅವರವರೆಗೆ ಏನು ಆ ಮಹಾಸಭೆ ಕೆಲಸ ಮಾಡಿತು, ಅಧಿವೇಶನಗಳನ್ನು ನಡೆಸೋದು, ಆ ಮೂಲಕ ಈ ಸಮಾಜವನ್ನ ಒಗ್ಗೂಡಿಸೋದು, ಇದರಲ್ಲಿ ಇರ್ತಕ್ಕ ಅವತ್ತೇ ಕಂಡ್ಕೊಂಡಿದ್ರು ಬಸವನಾಡ್ರು ಇಲ್ಲಿ ಶೈವ ಮತ್ತು ಈ ಬಸವ ಈ ಸೂಕ್ಷ್ಮತೆ ಇತ್ತು ಅಲ್ಲಿ ಹಿಂದೂ ಕೂಡ. ಅದಕ್ಕೆ ಒಳ ಜಗಳ ಅದನ್ನ ಏನ್ ಹೇಳ್ತಾರ, ಗುರು ವಿರಕ್ತ ಪರಂಪರೆ ಅಂದ್ರು. ಅಲ್ಲೇ ಮೊಳಕೆ ಹೊಡೆದಿತ್ತದು. ಅದನ್ನ ಚಿವುಟಿ ಹಾಕುವ ಕೆಲಸ ಆ ಟೈಮ್ನಲ್ಲಿ ಆಗ್ತು. ಆದ್ರೆ ಅದನ್ನ ಗಟ್ಟಿಯಾಗಿ ನಿಂತು ಚಿವುಟಿ ಹಾಕುವ ಕೆಲಸವನ್ನ ಮಹಾಸಭೆ ಮಾಡ್ಲಿಲ್ಲ. ಮುಂದೆ ಬಂದವರೆಲ್ಲರೂ ಕೂಡ ಅದನ್ನ ಬೆಳೆಸ್ತಾನ ಹೋದ್ರು. ಒಂದ್ರ ಕಡೆ ಒಂದ್ರ ಪರವಾಗಿ ನಿಂತರು. ಎರಡನ್ನು ಬೆಸೆಯುವ ಕೆಲಸ ಬಹುಶಃ ಅದಕ್ಕ ಚಾಲನೆ ದೊರೆತಿದ್ರೆ ಇಂಥದ್ದು ಬರ್ತಿರ್ಲಿಲ್ಲ ಅಂತೇನೋ ಅನ್ಸುತ್ತೆ. ಅಂತ ಮಹಾನ್ ಕೆಲಸವನ್ನ ಇಂಥವ್ರು ಮಾಡಿದ್ದಾರೆ. ಇಂಥ ಒಂದು ಪ್ರಾತಸ್ಮರಣೀಯರು ಮಾಲಿಕೆಯನ್ನ ಆರಂಭ ಮಾಡಿರುತ್ತಾರೆ ಈ ಸಂಸ್ಥೆಯಿಂದ. ಇನ್ನು ಬಹಳ ಜನ ಇದ್ದಾರೆ ಇಂಥ ವ್ಯಕ್ತಿಗಳನ್ನ ಕುರಿತು ಮಾತನಾಡುವವರ ಸಂಖ್ಯೆಯೇ ಬೆಳಕಲ್ಲಿ. ಅದಕ್ಕಲ್ಲಿ ಪೊಲೀಸ್ ಪಟೇಲ್ ಅವರು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಬಹಳ ಸಂತೋಷ. ಹೀಗೆ ಸ್ವ ಇಚ್ಛೆಯಿಂದ ನಾನು ಇಂಥ ಪುಣ್ಯ ಪುರುಷರ ಬಗ್ಗೆ, ಪ್ರಾತಸ್ಮರಣೀಯರ ಬಗ್ಗೆ ಮಾತಾಡ್ತೀನಿ. ಅವರು ಜಾತಿ ಮತ ಕುಲ ಭೇದಗಳನ್ನ ಇರ್ತಾರಲ್ಲ, ಅವರು ಪ್ರಾತಸ್ಮರಣೀಯರು. ಅಂಥವರನ್ನ ಕುರಿತು ಪರಿಚಯ ಆಗ್ಲಿ. ಆಗಾಗ ಬಿಡುವ ಈಗ ಈ ರೀತಿ ಒಂದು ಗ್ಯಾಪ್ ಇದೆ ನಮ್ಮಲ್ಲಿ. ಈಗ ಮುರಾಳಿ ಅವರು ಇಲ್ಲದೆ ಇದ್ದಾಗ ಈ ಗ್ಯಾಪ್ ಅನ್ನ ಇಂಥವರಿಂದ ತುಂಬಿಕೊಳ್ತಾ ಹೋಗೋಣ. ಆ ಮೂಲಕ ಈ ಲೈನ್ ಸಂಸ್ಥೆಗೆ ಒಂದು ಒಳ್ಳೆ, ಯಾಕಂದ್ರೆ ವಿಭಿನ್ನ ಆಲೋಚನೆಗಳು, ವಿಭಿನ್ನ ವಿಷಯಗಳು, ವಿಭಿನ್ನ ವ್ಯಕ್ತಿಗಳು ಸಮಾಜವನ್ನು ಉದ್ಧರಿಸಿದ ಬಗೆ ಅದು ನಮಗೆ ಸ್ಫೂರ್ತಿ ಕೊಡ್ತಕ್ಕಂಥದ್ದು ಆಗ್ಲಿ ಎನ್ನುವ ಉದ್ದೇಶವೇ ಹೊರತು ಮತ್ತೇನು ಕೂಡ ಇಲ್ಲಿ ಇಲ್ಲ. ಅವರ ಬಹುಶಃ ಮೊಮ್ಮಗ ಅದ್ಭುತ ಗಾಯಕ ಮೃತ್ಯುಂಜಯ ಶೆಟ್ಟರ್ ಅಂತ, ಎಂಥ ಗಾಯಕ. ಅದು ವಿದೇಶದಲ್ಲಿ ಹೆಸರು ಮಾಡಿ ಈಗ ಇಲ್ಲಿ ಬಂದು ನೆಲೆಸಿದ್ದಾರೆ. ಗದಗದ ವೀರೇಶ್ವರ ಪುಣ್ಯಾಶ್ರಮದ ಸಂಗೀತ ಶಾಲೆಯಲ್ಲಿ ಮುಖ್ಯಸ್ಥರಾಗಿ ಕೆಲಸ ಮಾಡಿದ್ರು. ಅವರು ಹೆಚ್ಚು ವಚನಗಳನ್ನೇ ಹಾಡ್ತಾರೆ. ಅದ್ಭುತ ಮಾತುಗಳನ್ನು ಕೂಡ. ಒಮ್ಮೆ ಸಮಯ ಸಿಕ್ಕರೆ ಅವರನ್ನು ನಮ್ಮ ಈ ಆನ್ಲೈನ್ ನಲ್ಲಿ ಕೂಡ ಮಾತಾಡಿಸ್ಲಿಕ್ಕೆ ಸಾಧ್ಯತೆ ಇದೆ. ಪ್ರಯತ್ನ ಮಾಡೋಣ. ಅವರಿಂದ ವಚನಗಳನ್ನ ಹಾಡಿಸೋಣ. ಅವ್ರ ಮಾತುಗಳನ್ನು ಕೇಳುವ ಅವಕಾಶ ನಮಗೆ ಬರ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಶರಣ. ಧನ್ಯವಾದಗಳು ಅಪ್ಪಾಜಿ. ಅಪರೂಪದ ವ್ಯಕ್ತಿಮತ್ವದ ಅಪರೂಪದ ಸಂಗತಿಗಳನ್ನ ತಾವು ಇಲ್ಲಿ ಹೇಳಿದ್ರಿ. ಅವರ ಜಾಣ್ಮೆ, ಅವರ ಒಂದು ಔಚಿತ್ಯತೆ, ಅವರಲ್ಲಿರ್ತಕ್ಕಂತ ಸಮಯ ಪ್ರಜ್ಞೆ, ಅವರಲ್ಲಿರ್ತಕ್ಕಂತ ಆ ಚಿಕಿತ್ಸಕ ವೃತ್ತಿಯನ್ನ ಬಹಳ ಅದ್ಭುತವಾಗಿ ಹೇಳಿದ್ರಿ. ಮತ್ತ ಅವ್ರ ಮೊಮ್ಮಗ ಇವತ್ತ ನೆನಪಿಸಿದ್ರಿ. ನನಗ್ ನೆನಪಾಗ್ಲಿಲ್ಲ. ಅವ್ರಿಗೆ ಫೋನ್ ಹಚ್ಚಿ ನಾನು ಇಲ್ಲಿ ಜಾಯಿನ್ ಆಗ್ಲಕ್ ಹೇಳ್ತಿದ್ದೆ. ಅವ್ರು ಬಹಳಷ್ಟು ನಮ್ಮ ಆತ್ಮೀಯರು, ಮೃತ್ಯುಂಜಯ ಶೆಟ್ಟರ ಅಣ್ಣವ್ರು. ಅವ್ರನ್ನ ಒಂದ್ ದಿವ್ಸ ಮಾತಾಡ್ಸೋಣ್ರಿ. ನೀವು ಹೇಳ್ರಿ ಅಪ್ಪಾಜಿ, ನಾನು ಹೇಳ್ತೇನ್ರಿ. ಧನ್ಯವಾದಗಳು ಶರಣಾರ್ಥಿಗಳು. ಈಗ ಸದ್ಗುರು ಮಾನಂದ ತಾಯಿ ಹಿರೇಮಠ ಅಮ್ಮ ಅವರು ಹ್ಯಾಂಡ್ ರೈಸ್ ಮಾಡಿದಿರಿ. ಇಲ್ಲಿ ಇವತ್ತು ಪೊಲೀಸ್ ಪಾಟೀಲ್ ಅಪ್ಪ ಅವ್ರ ಅದಾರ, ಡಾಕ್ಟರ್ ಪಳಶೆಟ್ಟಿ ಅಪ್ಪ ಅವ್ರ ಅದಾರ.
ಅದ್ರ ಇವ್ರು ಮಾನಂದ ತಾಯಿಯಮ್ಮಾರ್. ನಾಳೆ ಮಾತಾಡೋಣ ಬಿಡ್ರಿ, ಟೈಮ್ ಆಗಿತ್ತಂದ್ರ. ಒಂದೆರಡ್ ಮಾತಾಡ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನೂತನ್ ಅಕ್ಕವ್ರು ಕೂಡ ಬಹಳ ಅದ್ಭುತವಾಗಿ ಮಾತಾಡಿದ್ರು. ಒಂದು ಸವಿಸ್ತಾರವಾದಂತ ಒಂದು ವಿವರಣೆ ನೀಡಿದ್ರು. ಅವರಂತೆ ತಿಗಡಿ ಅಪ್ಪಾಜಿ ಕೂಡ ಅವರ ಒಂದು ವ್ಯಕ್ತಿತ್ವದ ಬಗ್ಗೆ ಅವರು ಬಹಳಷ್ಟು ಕೂಲಂಕಷವಾಗಿ ಅಭ್ಯಾಸ ಮಾಡಿದಂಥವ್ರು, ಹಿರಿಯರು. ಅವರು ಕೂಡ ಬಹಳ ಚೆನ್ನಾಗಿ ಮಾತಾಡಿದ್ರು. ಅದಕ್ಕೆ ಈ ಒಂದು ಬಸವನಾಳರ ಬಗ್ಗೆ ಕೂಡ ನಮ್ಮ ಪೂಜ್ಯ ಲಿಂಗಾನಂದ ಅಪ್ಪಾಜಿ ಬಹಳಷ್ಟು ಹೇಳ್ತಿದ್ರು. ಈ ಒಂದು ನಮ್ಮ ಬಸವ ಧರ್ಮದ ಮಾರ್ಗದಲ್ಲಿ ಬಹಳಷ್ಟು ಜನರು ಮತ್ತೆ ಇದನ್ನ ಪುನರುತ್ಥಾನಗೊಳಿಸಲು ಬಹಳಷ್ಟು ಶ್ರಮ ಪಟ್ಟಿದ್ದಾರೆ. ಅದರಲ್ಲಿ ಉತ್ತಂಗಿ ಚೆನ್ನಪ್ಪ ಹರ್ಡೇಕರ್ ಮಂಜಪ್ಪನ ಅಂತವ್ರು ಮತ್ತು ಫಗು ಹಳಕಟ್ಟಿ ಅವರಂತೂ ಅವರು ವಚನಕ್ಕೆ ಪಿತಾಮಹರಾಗಿ ಹೋದ್ರು. ಎಂಥ ತೊಂದ್ರೆ ಬಂದ್ರು ಕೂಡ ತ್ಯಾಗ ಮೂರ್ತಿಗಳು ಆ ವಚನಕ್ಕೆನೆ ಸಂಪೂರ್ಣವಾದ ಒಂದು ಜೀವನ ಸಮರ್ಪಣೆ ಮಾಡ್ಕೊಂಡ್ರು. ಬಸವನಾಳರು ಕೂಡ ಬಹಳಷ್ಟು ವಚನಗಳನ್ನ ತಿದ್ದಿದ್ರು ಅಂತ ಹೇಳುವಲ್ಲಿ ಒಂದು ವಚನವನ್ನ ಅಪ್ಪಾಜಿ ಹೇಳಿದ್ರು. ಸತ್ತುದ ನಡೆಯುವ ನೆತ್ತಣ ಹೊಲೆಯ ಹೊತ್ತು ತಂದು ನೀವು ಕೊಲುವಿರಿ ಅಂತ ಅಂದಾಗ ಈ ಒಂದು ಅರ್ಥ ನಮ್ಮ ಅಪ್ಪಾಜಿ ಹೇಳಿದ ಪ್ರಕಾರ ನಾನು ಹೇಳಕ್ಕೆ ಇಚ್ಛೆ ಮಾಡ್ತೇನೆ. ಹೊಲೆಯರು ಅಂತ ಅವ್ರಿಗೆ ಕರೆದಿದ್ದು ಅವ್ರ ತಿದ್ದೆ ಕಾರಣ ಸತ್ತುದು ತಿಂತಾರ ಅಂತ ತಿಳ್ಕೊಂಡ್ರು. ಅವರು ಮುಡ್ದಾರ ತಿಂತಾರ, ಸತ್ತಿ ತಿಂತಾರ ಅಂತ ಅವ್ರಿಗೆ ಬಹಳಷ್ಟು ಕೀಳಾಗಿ ಕಾಣ್ಲಿಕ್ಕೆ ಕಾರಣ ಆಯ್ತು. ಸತ್ತದು ಎಳ್ಕೊಂಡು ಒಯ್ದು ಅದನ್ನ ಪಾಲ ಹಾಕಿ ಆ ಹೊಲೆಯರು ತಿಂತಿದ್ರು. ಅದಕ್ಕಂತಲೇ ಅವ್ರಿಗೆ ಅಷ್ಟೊಂದು ಕೀಳಾಗಿ ಕಂಡ್ರು. ಎಲ್ಲಾ ಮಾಂಸಾಹಾರಿಗೆ ಕೀಳಾಗಿ ಕಾಣ್ಲಿಲ್ಲ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರ, ಸತ್ತದ ನಡೆಯುವ ನೆತ್ತಣ ಹೊಲೆಯ ಜೀವಂತಿದ್ದು ಹೊತ್ತು ತಂದು ನೀವು ಕೊಲುವಿರಲ್ಲ, ಉತ್ತಮ ಹೊಲೆಯರ್ ನೀವು ಅಂತ ಹೇಳ್ತಾರ ಬಸವಣ್ಣವ್ರು. ಅದಕ್ಕೆ ಹಿಂಸೆ ಮಾಡ್ಲಾರ್ದೆ ಅವ್ರು ತಿಂತಾರ, ಅವರು ಹೊಲೆಯರಲ್ಲ. ಅದನ್ನ ಹೊತ್ತು ತಂದು ನೀವು ಕೊಲ್ಲಿ ತಿಂತೀರಲ್ಲ, ಹಿಂಸೆ ಮಾಡಿ ತಿಂತೀರಲ್ಲ, ನೀವು ಉತ್ತಮ ಹೊಲೆಯರು ಅಂತ ಹೇಳಿದ್ರು ಅಂತ ಅದಕ್ಕೆ ವಿವರಣೆಯನ್ನ ಅಪ್ಪಾಜಿ ಕೊಡ್ತಿದ್ರು. ಇದೇ ಪ್ರಕಾರವಾಗಿ ಎಷ್ಟೋ ವಚನಗಳು ಬಹಳಷ್ಟು ಜನ ತೀರ್ಥ MM ಕಲಬುರ್ಗಿ ಅಂತವ್ರು ಕೂಡ, ಈ ಒಂದು ಕುಪ್ಸದಂಥವ್ರು, SM ಅಂಗಡಿ ಅಂತವ್ರು, ಬಹಳಷ್ಟು ಜನ ಈ ಮಾರ್ಗದೊಳಗ ಅಪ್ಪಾಜಿ ಹೇಳ್ದಂಗ ಬಹಳಷ್ಟು ಜನ ದುಡ್ದಿದ್ದಾರೆ. ಒಬ್ಬೊಬ್ಬರ ಬಗ್ಗೆ ಒಂದೊಂದು ಒಂದು ಜೀವನದ ಒಂದು ಕಥೆಯನ್ನ ನಾವು ಹೇಳ್ತಾ ಬಂದ್ರೆ ಸಂತೋಷ ಅನಿಸ್ತದೆ. ಒಂದೇ ಒಂದು ವಚನ, ಸುಖ ಬಂದರೆ ಪುಣ್ಯದ ಫಲ ಎನ್ನೇನು, ದುಃಖ ಬಂದರೆ ಪಾಪದ ಫಲ ಎನ್ನೇನು, ನೀ ಮಾಡಿದೊಡ ಆಯ್ತು ಎಂದೆನ್ನೇನು, ಎಲ್ಲಕ್ಕೂ ಎನ್ನೇನು ಅದು ತೆಗೆದು ಅಪ್ಪಾಜಿ ಅಂದ್ರು. ಇದು ಎನ್ನೇನಂದ್ರೆ ಏನ್ ಅರ್ಥ ಕೊಡ್ತದೆ? ಸುಖ ಬಂದರೆ ಪುಣ್ಯದ ಫಲ ಎಂಬೇನು, ದುಃಖ ಬಂದರೆ ಪಾಪದ ಫಲ ಎಂಬೇನು, ನೀ ಮಾಡಿದೊಡ ಆಯ್ತು ಎಂದೆನ್ನೇನು ಅಂತ ಇದಕ್ಕೆ ಅವರು ತಿದ್ದಿದ್ರು. ಇದು ಎಲ್ರು ಕೂಡ ಹಾಡಿನಲ್ಲಿ ಕೂಡ ನಮ್ಮ ಜಂಬಲ್ ದಿನ್ನಿಯವರು ಕೂಡ ಎನ್ನೇನು ಅಂತಾನೆ ಹಾಡಿದ್ದಿದೆ. ಅದಕ್ಕೆ ಅದನ್ನ ಈ ಸುಖ ಬಂದ್ರ ಪುಣ್ಯದ ಫಲ ಅಂತ ತಿಳಿತೀನಿ, ದುಃಖ ಬಂದ್ರ ಪಾಪದ ಫಲ ಅಂತ ತಿಳಿತೀನಿ, ನೀ ಮಾಡ್ದಿ ಅಂತ ಆಯ್ತು ಅಂತ ನಾನು ಅನ್ನಲ್ಲ, ಉದಾಸೀನ ಹಿಡಿದು ನಿನಗೆ ಶರಣ ಅನ್ನಲ್ಲ. ಕಾರಣ ಅಂದ್ರ ನಾ ಮಾಡಿದ್ದೆ ನನಗ್ ಬಂದವ ಅಂತ ತಿಳ್ಕೊತೀನಿ ಅನ್ನುವಂತ ಒಂದ್ ಮಾತನ್ನ ವಚನ ಹೇಳ್ತದ ಅಂತ ಅವ್ರ ಹೇಳ್ತಿದ್ರು. ಇನ್ನು ಇಂಥ ಎಷ್ಟೋ ವಿಶ್ಲೇಷಣೆಗಳು, ವಿಚಾರಗಳು, ಈ ಒಂದು ಚರ್ಚೆ ನಡಿಬೇಕು. ಈ ಸಂಸ್ಥೆ ಬಹಳಷ್ಟು ಚೆನ್ನಾಗಿ ಮುಂದುವರಿತಾ ಇದೆ. ನಮ್ಮ ಸುಜಾತ ಅಕ್ಕವರು ಬಹಳಷ್ಟು ದೊಡ್ಡ ಹೊಟ್ಟೆಯವರು ಅಂತ ಹೇಳ್ಬಹುದು. ಎಲ್ಲರನ್ನ ಹಿಂಬಿಟ್ಟುಕೊಂಡು ಈ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಅದಕ್ಕ ಅಂತ ಅಕ್ಕವ್ರಿಗೆ ನಾನು ಕೋಟಿ ಶರಣಾರ್ಥಿಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಇಂಥ ತಿಗಡಿ ಅಪ್ಪಾಜಿ ಅಂತವ್ರ ಮಾತುಗಳು ಕೂಡ ನಮಗೆ ಕೇಳಿಸ್ತಿದೆ. ಇಂಥ ಮಾತುಗಳು ನಾವು ಬಹಳಷ್ಟು ಅಪೇಕ್ಷೆ ಪಟ್ಟು ನಾವು ಕೇಳ್ತೀವಿ ಎಲ್ಲ. ಅವರ ಒಂದು ಮಾತನ್ನ ಹೃದಯ ಕೇಳಿಸ್ಕೊಳ್ತೀವಲ್ಲ, ಬಹಳಷ್ಟು ಜ್ಞಾನ ವೃದ್ಧಿ ಆಗ್ತದೆ ಇದರಿಂದ ಅಂತ ಹೇಳ್ಬಹುದು. ಅದಕ್ಕ ಎಲ್ರಿಗೂ ಕೂಡ ಧನ್ಯವಾದಗಳು. ಶರಣಾರ್ಥಿ. ಧನ್ಯವಾದ್ರಿ ಅಮ್ಮ. ಶರಣಾರ್ಥಿಗಳು ತಮಗೂ. ವಚನಗಳನ್ನ ಹೇಳಿದ್ರಿ. ಬಸವನಾಡ್ರು ಅವುಗಳನ್ನ ಪ್ರಕ್ಷಿಪ್ತ ವಚನಗಳನ್ನ ತಿದ್ದದ್ದನ್ನ ಅದರ ಅರ್ಥ ಮತ್ತ ಅದರ ಒಳಾರ್ಥ ಏನಿರ್ತದ ಅನ್ನೋದನ್ನ ಹೇಳಿದ್ರಿ. ಧನ್ಯವಾದಗಳು ತಮಗೆ. ಈಗ ಈ ಕಾರ್ಯಕ್ರಮದ ಮಂಗಲವನ್ನ ಶಿವನಂಜು ಅಣ್ಣ ಅವರು ಮಾಡಿಕೊಡ್ಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ನೂತನಕ್ಕ ಬ್ಯಾಕ್ಕೋಡ್ ಅವರಿಗೆ ಧನ್ಯವಾದಗಳು. ಮತ್ತು ಇಲ್ಲಿ ತನಕ ಸಂವಾದದಲ್ಲಿ ಭಾಗಿಯಾಗಿರ್ತಕ್ಕಂಥ